ಪವಿತ್ರವಾಗಿರುವಂಥ ಈ ಶ್ರಾವಣ ಮಾಸದಲ್ಲಿ ಅನೇಕ ಮಹತ್ವದ ವಿಚಾರಗಳನ್ನು ನಾವು ನೀವೆಲ್ಲರೂ ಶ್ರವಣ ಮಾಡ್ತಾ ಬರುವಂಥವರಾಗಿದ್ದೇವೆ. ಈ ಮಾನವ ಜನ್ಮ ಸಫಲತೆ ಆಗಬೇಕಾದರೆ ನಾವು ಒಂದಿಷ್ಟು ಪುಣ್ಯವನ್ನು ಮಾಡಿರಬೇಕು ಅಂತಕ್ಕಂಥ ವಿಚಾರಗಳನ್ನು 2 ದಿನಗಳಿಂದ ಶ್ರವಣ ಮಾಡ್ತಾ ಬರುವಂಥವರಾಗಿದೆ. ಇಂದು ನಾಳೆ ಎನ್ನದೀಗಲೇ ಸುಕೃತವನ್ನು ಪಡೆ, ಮುಂದಾವ ಗಳಿಗೆಗೆ ಏನೇನಹುದೋ ಮನುಜ. ಸರ್ಪಭೂಷಣ ಶಿವಯೋಗಿಗಳವರು ತಮ್ಮ ಒಂದು ಸಂದೇಶದಲ್ಲಿ ಈ ಮಾತು ಹೇಳ್ತಾ ಇದ್ದಾರೆ. ಮುಂದೆ ಯಾವ್ಯಾವ ಸಮಯಕ್ಕೆ ಯಾವ ಪರಿಸ್ಥಿತಿಗಳು ಒದಗಿ ಬರ್ತಾವೋ ಹೇಳಲಿಕ್ಕೆ ಬರಂಗಿಲ್ಲ. ಇವತ್ತು ನಾಳೆ ಅಂತ ಅನಬೇಡ, ಈಗಲೇ ಸುಕೃತವನ್ನು ಪಡೆ ಅಂತ. ಈ ಸದ್ಯತ್ ಕಾಲದಲ್ಲೇ ನೀನು ಸುಕೃತ ಅಂದರೆ ಪುಣ್ಯ ಸಂಪಾದನೆ ಮಾಡು. ಉಳಿದದ್ದು ನೀನು ಏನು ಸಂಪಾದನೆ ಮಾಡುತ್ತೋ ಅದು ಇಲ್ಲೇ ಉಳಿತದ. ಪುಣ್ಯ ಏನು ಸಂಪಾದನೆ ಮಾಡುತ್ತೋ ಅದು ನಿನ್ನ ಜೊತೆಗಿರುತ್ತೆ. ಅದಕ್ಕೆ ನೀನು ಸುಕೃತವನ್ನು ಪಡೆ, ಪುಣ್ಯವನ್ನೇ ಮಾಡು. ನಿಜಗುಂಡ್ರಂತರ ದುರಿತ ಕರ್ಮವನ್ನಲ್ಲದಿರು ಪುಣ್ಯವನ್ನೇ ಮಾಡು ಅಂತ ಹೇಳ್ತಾರೆ, ಒತ್ತಿ ಹೇಳ್ತಾರೆ. ಇಲ್ಲಿ ಸರ್ಪಭೂಷಣರು ಸಹಿತ ಇಂದು ನಾಳೆ ಎನ್ನದೀಗಲೇ, ಇವತ್ತು ನಾಳೆ ಅನ್ನಲಾರದನೆ ನೀನು ಸುಕೃತವನ್ನು ಪಡಿ. ಯಾಕೆ ಈ ಮಾತು ಒತ್ತಿ ಹೇಳ್ತಾರೆ? ಏನು ಸ್ವಾಮಿಗಳ ಇದನ್ನು ದಿನನಿತ್ಯನೂ ಇದನ್ನು ಒತ್ತಿ 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 ಹೇಳ್ತಿರಲ್ಲ ಯಾಕ ಅಂತ ಕೇಳಿದರೆ, ಒಂದು ಆಶ್ಚರ್ಯ ಇರಬೇಕು, ಅತೀ ಅವಶ್ಯಕತೆ ಇರಬೇಕು, ಅದು ಭಾಳ ದೊಡ್ಡದಾಗಿರಬೇಕು. ಮನುಷ್ಯ 2 ಶಬ್ದ ಬಳಸ್ತಾನೆ. ಹಾವು ಬಂತು ಅಂತಂದರೆ, ಚೋಳು ಬಂತು ಅಂದರೆ ಸುಮ್ಮನೆ ಅಂತಾರೇನು? ಸುಮ್ಮನೆ ಒಂದು ನಾಯಿ ಬರ್ತದ ಅಂದರೆ ತಮ್ಮ ನೋಡಲ್ಲಿ ನಾಯಿ ಬರಕತ್ತದ ಅಂತ 2 ಸಲ ಅಂತಾನೆ. ಅಂದ್ರೆ ಅದು ಕಚ್ಚಿಗಿಚ್ಚಿತು, ಕಚ್ಚಿದ್ರೆ ನಿನಗೆ ತೊಂದರೆ ಆಗ್ತದ ಅಂತ ಹಂಗೆ ಹೇಳ್ತಾನೆ. ಹಾವು ಬಂತಂತೂ ಮನೆ ತುಂಬ ಓಡಾಡ್ತಾರೆ. ಯಾಕೆ ಅಂತ ಕೇಳಿದ್ರೆ ಕಡಿದ್ರೆ ಮನುಷ್ಯ ಸಾಯ್ತಾನ ಅಂತ. ಅದರಂಗೆ ಇಲ್ಲಿ ಪುನಃ ಸುಕೃತವನ್ನು ಪಡೆ ಅಂತ ಯಾಕೆ ಹೇಳ್ತಾರೆ ಮಹಾತ್ಮರು ಅಂತ ಕೇಳಿದರೆ, ಈ ಜನ್ಮ ಬಳಿಕ ಇಲ್ಲ, ನಾಳೆ ನಾಡ್ದು ಅಂತ ಅಂದು ನಿನ್ನ ಮನಸ್ಸು ಏನು ಬದಲಾಗುತ್ತದೋ ಹೇಳಕ್ಕೆ ಬರಂಗಿಲ್ಲ. ಯಾಕಂತ ಕೇಳಿದರೆ ಈ ಮನಸ್ಸು ಗಾಳಿ ತತ್ವದಿಂದ ಕೂಡಿಕೊಂಡದ. ಇದು ಒಯ್ದಾಡ್ತಿರ್ತದ, ಯಾವತ್ತಿಗೂ ಒಯ್ದಾಡ್ತಿರ್ತದ. ಅದಕ್ಕೆ ಈ ಕಡೆ ಕೈಯಾಗಿಂದು ಈ ಕಡೆ ಕೈಯೊಳಗೆ ಬರೋದ್ರೊಳಗಾಗಿ ಮನಸ್ಸು ಬದಲಿ ಆಗುತ್ತದ, ಇನ್ನೊಂದು ನೋಡುವುದರೊಳಗಾಗಿ ಮನಸ್ಸು ಬದಲಿ ಆಗುತ್ತದ. ಈ ಪ್ರಪಂಚದಲ್ಲಿ ಒಂದಿಷ್ಟು ಬೇಕಾದದ್ದದ, ಒಂದಿಷ್ಟು ಬ್ಯಾಡಾದದ್ದೈತೆ. ಅದನ್ನು ನೋಡಿದ ಮೇಲೆ ನಿನ್ನ ಮನಸ್ಸು ಒಯ್ದಾಡ್ತದ ತಮ್ಮ. ಅದಕ್ಕೆ ಈಗಲೇ ಸುಕೃತವನ್ನು ಪಡೆ. ಸದ್ಯತ್ ಕಾಲದಲ್ಲಿ ನೀನು ನಾಳೆ ಅಂತ ಅನ್ಲಿಕ್ಕೆ ಹೋಗಬೇಡ. ನಾಳೆ ಅಂತ ಅಂದೆ ಅಂದರೆ ಯಾವ ಸಮಯಕ್ಕೆ ಇದು ಹೋಗ್ತದೆ ಹೇಳಲಿಕ್ಕೆ ಬರಂಗಿಲ್ಲ. ನಿನ್ನೆನೇ ಹೇಳಿದ ಶ್ವಾಸಮೇ ನಾಮ ಜಪ, ಉಸಿರಿನಲ್ಲಿ ಭಗವಂತನ ಧ್ಯಾನ, ಭಗವಂತನ ಚಿಂತನೆ,
ಇದು ಸದಾವಕಾಲ ನಡೀತಾನೇ ಇರಬೇಕು. ನಮಗೆ ಗುರ್ತಿಲ್ಲ, ನಾವು ಉಸಿರಾಡ್ತೀವಿ. ಎಷ್ಟು ಸಲ ಉಸಿರಾಡ್ತೀವಿ ಅಂದರೆ 21,600 ಸಲ ಉಸಿರಾಡ್ತೀವಿ. ನಮ್ಮ ಉಸಿರು ಒಳಗೆ ಹೋಗೋದು ಹೊರಗೆ ಬರೋದು ಮಾಡ್ತದ. ಸೋ ಅಂತ ಒಳಗೆ ಹೋಗ್ತದ, ಹಮ್ ಅಂತ ಹೊರಗೆ ಬರ್ತದ. ನಮಗೆ ಗುರ್ತಿಲ್ಲ. ದಿನನಿತ್ಯ ನಾವು ಸೋಹಂ ಅಂದ್ರೆ ಅದೇ ನೀನಿದ್ದಿ, ಆ ದೇವನೇ ನೀನಿದ್ದಿ. ನಿನ್ನ ಅಜ್ಞಾನದಿಂದ ನೀನು ಜೀವಾತ್ಮನಾಗಿದ್ದಿ. ನಿನಗೆ ಜಾತಿ ಅಂಟಿಕೊಂಡಿದೆ, ನಿನಗೇ ಹೆಸರು ಅಂಟಿಕೊಂಡಿದೆ, ಬಣ್ಣ ಅಂಟಿಕೊಂಡಿದೆ. ವಿಚಾರ ಮಾಡಿ ನೋಡಿದರೆ ಅವಿಚಾರೇಣ ಕೃತೋ ಬಂಧಃ ವಿಚಾರೇಣ ಇವ ನಿವರ್ತತೆ. ನೀನು ವಿಚಾರ ಮಾಡಿದಿ ಅಂತಂದರೆ ನೀನು ಪರಬ್ರಹ್ಮ ಸ್ವರೂಪವೇ ಇದ್ದಿ, ಲಿಂಗಸ್ವರೂಪವೇ ಇದ್ದಿ. ನೀನು ಬ್ಯಾರೆ ಅಲ್ಲ, ನೀ ತಿಳ್ಕೊಂಡಿದ್ದಿ. ಯಾಕಂದರೆ ನಿನಗ ಈ ಹುಟ್ಟು ಸಾವು ಅನ್ನುವಂಥ ಸಂಸಾರದ ವ್ಯಾಮೋಹ ಬಡದದ, ದೆವ್ವು ಬಡದದ. ಆ ದೆವ್ವು ಬಡ್ದದಕ್ಕೆ ಗಂಡಿದ್ರೆ ಹೆಣ್ಣಿನ ಭಾಷೆ ಮಾತಾಡ್ತದ, ಹೆಣ್ಣಿದ್ರೆ ಗಂಡಿನ ಭಾಷೆ ಮಾತಾಡ್ತದ. ಅದಕ್ಕೆ ಯಾವ ಭಾಷೆ ಬರ್ತದ ಆ ಭಾಷೆ ಅದು ಮಾತಾಡ್ತದ. ಇವನಿಗಿದು ಗುರ್ತೇ ಇದ್ದಿಲ್ಲ, ಇವ ಮಾತಾಡ್ತಾನ ಅಂದರೆ ಇವನಿಗೆ ದೆವ್ವು ಬಡ್ದದ್ದು ಪಕ್ಕ ಅಂತ ಇವ್ರು ನಂಬಿಕೊಂಡು ದೆವ್ವು ಬಿಡಿಸೋರ ಹತ್ರ ಕರ್ಕೊಂಡು ಹೋಗ್ತಾರೆ. ಅದರಂಗೆ ಇಲ್ಲಿ ಏನದ ಅಂದರೆ ನಮ್ಮೆಲ್ಲರಿಗೆ ದೆವ್ವು ಬಡ್ದದ. ಈ ಶರೀರ ನಾನು, ಈ ಮನಸ್ಸು ನಾನು, ಈ ಬುದ್ಧಿ ನಾನು, ಈ ಚಿತ್ತು ನಾನು, ಈ ಅಹಂಕಾರ ನಾನು, ಈ ಕಲ್ಲು ಮಣ್ಣು ನಂದು, ಇದು ಆಸ್ತಿ ನಂದು, ನಾನೇ ಗಳಿಸೀನಿ, ನಾನೇ ಮಾಡೀನಿ, ನನ್ನಿಂದಲೇ ಇದೆಲ್ಲ ಆಗ್ಯದ ಅನ್ನುವಂಥ ದೆವ್ವು ಬಡ್ದದ. ಈ ದೆವ್ವ ಅದಕ್ಕೆ ಸ್ವಾಮಿಗಳವ್ರು ಏನದ ಅಂದರೆ ದೆವ್ವು ಬಿಡ್ಸಕ್ಕೆ ನಿಂತಾರೀಗ. ಇದು ಯಾವುದಲ್ಲ, ಇದು ನೀನಲ್ಲ, ನೀನು ಇದಕ್ಕೆ ಸಂಬಂಧನೇ ಇಲ್ಲ. ಅದು ಬೆಳೆದಂಗೆ ಬೆಳೆದದ, ನೀನು ಬೆಳೆದಂಗೆ ಬೆಳೆದಿದ್ದಿ. ಬರ ಮುಂದೆ ನೀನೇನು ತಂದಿಲ್ಲ, ಹೋಗೋ ಮುಂದೆ ನೀನೇನು ಒಯ್ಯಂಗಿಲ್ಲ. ಅದಕ್ಕೆ ಒಂದಿಷ್ಟು ಪುಣ್ಯ ಮಾಡು, ಪುಣ್ಯ ಮಾಡಿ ಒಂದಿಷ್ಟು ಗಂಟು ಕಟ್ಟಿಕೊಂಡು ಹೋಗು ಅಂತಾರೆ. ಇಂದು ನಾಳೆ ಎನ್ನದೀಗಲೇ ಸುಕೃತವನ್ನು ಪಡೆ, ಮುಂದಾವ ಗಳಿಗೆಗೆ ಏನೇನಹುದೋ ಮನುಜ. ಇನ್ನೊಂದು ಕ್ಷಣವತ್ತಿಗೆ ಏನು ಬರ್ತದೋ ಎಂತು ಬರ್ತದೋ ಯಾರಿಗೆ ಗುರ್ತಿಲ್ಲ. ಗುರ್ತದೇನು ಯಾರಿಗೆ ಯಾವ ಟೈಮಿಗೆ ಏನಾಗ್ತದ ಅಂತ ಗುರ್ತೇ ಇಲ್ಲ. ನಾವು ಮಳೆಗಾಲ, ಚಳಿಗಾಲ, ಬ್ಯಾಸಿಗೆ ಕಾಲ ಅಂತೀವಿ. ಪಂಚಾಂಗದೊಳಗೆ ಬರೆದಿರ್ತದೆ ಈ ಕಾರ್ತಿಯೊಳಗೆ 8 ಆಣಿ ಮಳೆ ಬರ್ತದ ಅಂತ. 8 ಹನಿ ಸಹಿತ ಇಲ್ಲಿ ಬಿದ್ದಿರಂಗಿಲ್ಲ. ಬಿದ್ದಿರ್ತದೇನು? ನಾವು ಟಿ ವಿಯಾಗ ನೋಡ್ತಿರ್ತೀವಿ, ನ್ಯೂಸಿನೊಳಗೆ ರಾಯಚೂರಿಗೆ ಮಳೆ ವಿಶೇಷ ಆಗ್ಯದ. ಬೆಂಗಳೂರಾಗ ಕೂತ್ಕೊಂಡು ಅವ್ರು ಹೇಳ್ತಿರ್ತಾರೆ, ಇಲ್ಲಿ ನಮ್ಮದು ಬಟ್ಟೆ ತೋದಿರಂಗಿಲ್ಲ, ಓಣ್ಯಾಗ ನೀರು ಹರಿದಾಡ್ತಾವ ಅಂದಾರ. ಗಟಾರ್ ನೀರು ಹರಿದಾಡೋದು ಅವ್ರಿಗೇನು ಗುರುತು? ಇದು ಹೆಂಗೆ ಅಶಾಶ್ವತ ಇದೆಯೋ ನಿನ್ನ ಶರೀರನೂ ಸಹಿತ ಇಲ್ಲಿ ಯಾವ ಸಮಯಕ್ಕೆ ಯಾವ ರೀತಿ ಬದಲಾವಣೆ ಆಗ್ತದೆ ಹೇಳಲಿಕ್ಕೆ ಬರಂಗಿಲ್ಲ. ಅದಕ್ಕೆ ನೀನು ಏನು ಮಾಡು ಅಂದರೆ ಈಗಲೇ ಸುಕೃತವನ್ನು ಪಡೆ. ಈ ಸದ್ಯತ್ ಕಾಲದಲ್ಲೇ ನೀನು ಸಂಪತ್ತನ್ನು ಗಳಿಸಿಕೋ. ಯಾವ ಸಂಪತ್ತು? ಹೃದಯ ಸಂಪತ್ತನ್ನು ಗಳಿಸಿಕೋ. ಇದು ಪುಣ್ಯವನ್ನೇ ಮಾಡು. ಮತ್ತು ಮುಂದೆ ಅಂತಾರೆ, ಯಾಕ್ರೆ ಅಷ್ಟು ಅವಸರ ಏನದ? ಏನದ ಅವಸರ? ಬಸವಣ್ಣವ್ರು ಅಂದರೆ ನೆರೆಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ. ಅವು ಹೇಳಿಲ್ಲ, ಅದು ಹೇಳ್ಯಾರ. ಮೃತ್ಯು ಮುಟ್ಟದ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಮೃತದೇವತೆ ಬಂದು ಪಾಶ ಹಾಕೋದಕ್ಕಿಂತ ಮುಂಚಿತವಾಗಿ ನಿನಗೆ ಅರಿವು ಇದ್ದಾಗ, ನಿನಗೆ ತಿಳುವರಿಕೆ ಇದ್ದಾಗ, ನಿನಗೆ ಜ್ಞಾನ ಇದ್ದಾಗ ನೀನು ಸಂಪತ್ತು ಗಳಿಸಿಕೋ. ಈ ಜ್ಞಾನ ಅರುಮರು ಬಂತು ಅಂದರೆ ನೀನು ಏನು ಮಾಡಿಕೊಳ್ಳಕ್ಕಾಗಂಗಿಲ್ಲ. ಅಂಥದ್ದು ಏನಾಗ್ತದೆ ಸ್ವಾಮಿ ಅಂತ ಕೇಳಿದರೆ ಸರ್ಪಭೂಷಣರು ಹೇಳ್ತಾ ಇದ್ದಾರೆ, ಈ ದೇಹವೇನು ಶಾಶ್ವತವೇ? ಈ ಶರೀರ ಅಂತೇನು ನಾವು ಅಂತೀವಿ,
ಸುಂದರಮಯವಾಗಿರ್ತಕ್ಕಂಥ ಶರೀರ ಅಂತೇನಂತೀವಿ, ಈ ಶರೀರ ಶಾಶ್ವತ ಐತೇನು? ನೀನು ನಾಳೆಗೆ ನಾಡ್ದ ಅಂತ ಅಂತೀನಿ ಅಂತ ನೀ ಅಂತಿದ್ದಿ, ನಾಳೆ ನಾಡ್ದ ಅನ್ನೋದಕ್ಕೆ ಈ ಶರೀರ ಶಾಶ್ವತ ಐತೇನು? ಅಶಾಶ್ವತವಾಗಿರ್ತಕ್ಕಂಥದ್ದು ಈ ಶರೀರ. ಇದು ಶ್ರೇಷ್ಠ ಕರೆ. ಶ್ರೇಷ್ಠ ಅಂದ್ರೆ ಅದರ ಉಪಯೋಗ ಮಾಡಿಕೊಳ್ಳಬೇಕು. ಕೆಲವ್ರು ಏನು ಮಾಡ್ತಾರೆ ಅಂದರೆ ಬಂಗಾರದ ಇಟ್ಟಂಗಿ ಮಾಡಿ ಮನೆಯೊಳಗೆ ಇಟ್ಟು ತಗ್ಗಿನಾಗ ಇಟ್ಟು ಅದ್ರ ಮೇಲೆ ಮಂಚ ಹಾಕ್ಕೊಂಡು ಮಲಿಕ್ಯಂತಾರ. ಗುರ್ತಿದ್ದವ್ರಿಗೆ ಹೇಳ್ತಾರೆ, ನನ್ನ ಮನೆಯೊಳಗೆ ಒಂದು ಇಟ್ಟಂಗಿ ಎಳ್ಳೆ ಬಂಗಾರ ಅದ, ಅದು ಸುಮಾರು 10 ಕಿಲೋ ಅದ ಅಂದ. ಇವ್ರು ದೊಡ್ಡ ಕಂಪ್ನಿ ಅಂತವ, ಭಾಳ ಚಲೋ ಆಯಿತು, ದಿವಸ ಅದ್ರ ಮೇಲೆ ಮಲಿಕ್ಕೆ, ಒಂದು ದಿವಸ ಅದ್ರ ಮೇಲೇ ಗೊಟ್ಟಕ್ಕನ ಅಂತಂತಾರೆ. ಬುದ್ಧಿವಂತರು ಹೇಳ್ತಾರೆ, ಬುದ್ಧಿಗೇಡಿ ನೆಲದಾಗಿಟ್ಟು ಏನು ಮಾಡ್ತಿ? ಒಂದಿಷ್ಟು ಕೊಳ್ಳೊಳಗೆ ಹಾಕಿ ತಲೆಯೊಳಗೆ ಇಟ್ಕೋ, ಹೆಂಡತಿಗೆ ಕೊಡು, ನೀನು ಇದು ಮಾಡು, ಒಂದಿಷ್ಟು ದಾನ ಧರ್ಮ ಪರೋಪಕಾರ ಮಾಡು, ಹಸಿದವ್ರಿಗೆ ಒಂದು ತುತ್ತ ಅನ್ನ ನೀಡು, ನಿನ್ನ ಸಂಪತ್ತಿಗೆ ಬೆಲೆ ಬರ್ತದ ಅಂತ ಅವ್ರಂತಾರೆ. ಹೆಂಗೋ ಅದರಂತೆ ಈ ಶರೀರ ಶಾಶ್ವತ ಏನು? ಇದು ಶಾಶ್ವತವಾದದ್ದಲ್ಲ, ಅಶಾಶ್ವತವಾಗಿರ್ತಕ್ಕಂಥದ್ದು ಈ ಶರೀರ. ಅದಕ್ಕೆ ಸುಭಾಷಿತಕಾರರು ಹೇಳ್ತಾರೆ, ಅನಿತ್ಯಾನಿ ಶರೀರಾಣಿ ವಿಭವೋ ನೈವ ಶಾಶ್ವತಃ ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ. ಸುಭಾಷಿತಕಾರರು ಹೇಳ್ತಾರೆ, ಶರೀರ ಅಸ್ಥಿರವಾದದ್ದು. ಪುರಂದರದಾಸರು ಹೇಳ್ತಾರೆ, ಅಸ್ಥಿರದ ದೇಹವನ್ನು ನೆಚ್ಚಿ ನೀ ಕೆಡಬೇಡ, ಸ್ವಸ್ಥನಾಗಿರು ಶ್ರೀ ಪುರಂದರ ವಿಠಲನೋಳು ಅಂತಾರವರು. ಅಸ್ಥಿರದ ದೇಹ ಇದು ಯಾವಾಗ ಹೋಗ್ತದ, ಇದು ಶಾಶ್ವತವಾದದ್ದಲ್ಲ, ಇದು ಇದ್ದಂಗೆ ಇರೋದಲ್ಲ, ಇದು ಬದಲಾವಣೆ ಹಾಕ್ಕೊಂತನೇ ಇರ್ತದ. ಅದಕ್ಕೆ ಇದು ಬದಲಾವಣೆ ಆಗದರೊಳಗಾಗಿ ನೀ ಏನು ಮಾಡು? ಪುಣ್ಯವನ್ನು ಸಂಪಾದನೆ ಮಾಡು. ಈ ಶರೀರ ಶಾಶ್ವತ, ಈ ಸಂಪತ್ತನ ಶಾಶ್ವತ ಐತೇನೋ ಅಂತ ಕೇಳಿದರೆ, ಈ ಸಂಪತ್ತು ಇದು ನೀನು ತಿನ್ನರ ತಿನ್ನಬೇಕು, ದಾನರ ಮಾಡಬೇಕು, ಬಿಟ್ಟರ ಹೋಗಬೇಕು. ಗಳಿಸಿದ ಸಂಪತ್ತಿಗೆ 3 ಕಾನೂನು ಅದಾವೆ. 3 ಕಾನೂನು ಏನದ ಅಂದರೆ, ನೀನು ಗಳಿಸಿದ್ದಿ ಊಟ ಮಾಡು, ಚಲೋ ಬಟ್ಟೆ ತೊಟ್ಟಗ, ಬಂಗಾರ ಮೈ ಮೇಲೆ ಹಾಕಿ, ನೀನು ದುಡ್ದದ್ದು ಯಾರಪ್ಪನ ಸೊತ್ತಲ್ಲ, ನೀನು ಬೇಕಾದ್ದು ಮಾಡಿಕೆ, ನೀನು ಉಪಯೋಗ ಮಾಡು. ಇಲ್ಲ ಅಂದರೆ ಒಂದಿಷ್ಟು ದಾನರ ಮಾಡು. ಅದನ್ನೂ ಮಾಡೋಕ್ಕಾಗಂಗಿಲ್ಲ ಅಂದರೆ ಬಿಟ್ಟು ಹೋಗ್ಯಾರಲ್ಲ ಎಷ್ಟೋ ಮಂದಿ. ಇಟ್ಟದ್ದು ಇಟ್ಟಲ್ಲೇ, ಕೊಟ್ಟದ್ದು ಕೊಟ್ಟಲ್ಲೇ ಇಟ್ಟು ತಗ್ಗಿನಾಗ ಇಟ್ಟು ಹಂಗೆ ಹೋಗ್ಯಾರ. ಅದು ಅವರಿಗೆ ಉಪಯೋಗಕ್ಕೆ ಇಲ್ಲ. ಅದಕ್ಕೆ ಗಳಿಸಿದ ಸಂಪತ್ತು ಇತ್ತು ಅಂದರೆ 3 ಭಾಗ ಮಾಡಬೇಕು. ಒಂದು ನೀನು ಉಪಯೋಗ ಮಾಡಿಕೊಳ್ಬೇಕು, ಒಂದಿಷ್ಟು ದಾನ ಮಾಡಬೇಕು, ಅದಕ್ಕೂ ಇಲ್ಲ ಅಂದರೆ ಇಲ್ಲೇ ಬಿಟ್ಟು ಎದ್ದು ಹೋಗಬೇಕು. ಅದಕ್ಕೆ ಈ ಶರೀರ ಶಾಶ್ವತವಲ್ಲ, ಸಂಪತ್ತು ಶಾಶ್ವತ ಅಲ್ಲ. ಮೃತ್ಯು ನಿತ್ಯಂ ಸನ್ನಿಹಿತೋ ಮೃತ್ಯು. ನಾವು ಭಾಳ ಮಂದಿ ತಿಳ್ಕೊಂಡೀವಿ, ನಮಗೆ ದೇವರು 100 ವರ್ಷ ಕೊಟ್ಟಾನ ಆಯುಷ್ಯ. ಮನುಷ್ಯರಿಗೆ 100 ವರ್ಷ ನಮಗೆ ಏನೂ ಆಗಂಗಿಲ್ಲ ಅಂತ ಭಾಳ ಮಂದಿ ಎದೆ ಉಬ್ಬಿಸಿಕೊಂಡು ಅಡ್ಡಾಡ್ತಾರೆ. ಯಾರ್ಯಾರು ಎಷ್ಟೆಷ್ಟು ವಯಸ್ಸಿಗೆ ಹೋಗಿಲ್ಲ. ನಿತ್ಯಂ ಸನ್ನಿಹಿತೋ ಮೃತ್ಯು. ಮೃತ್ಯು ದೇವತೆ ನಿತ್ಯ ಸಮೀಪನೇ ಅದ. ದಿನನಿತ್ಯ ಒತ್ತು ಮುಳುಗಿದ್ರು, ಬೆಳಕು ಹರಿದ್ರು ಇದು ಮಾಪ ಅಳತೆ ಮಾಡ್ಕೊಂತನೇ ಹೊಂಟದ. ಅದಕ್ಕೆ ಅದು ಸಮೀಪನೇ ಅದ. ಹೇ ಮನುಷ್ಯ, ನೀನು ಬೇಗನೆ ಅರ್ಜೆಂಟಾಗಿ ತುರ್ತಾಗಿ ಧರ್ಮವನ್ನು ಸಂಗ್ರಹ ಮಾಡು. ಇದು ಶರೀರ ಶಾಶ್ವತ ಅಲ್ಲ. ನಿನಗಾಗಿ ಒಂದಿಷ್ಟು ಏನಾದರೂ ಬೇಕಿತ್ತು ಅಂದರೆ ನೀನು ಪುಣ್ಯವನ್ನೇ ಮಾಡು. ಈ ದೇಹ ಶಾಶ್ವತ ಅಲ್ಲ. ಮತ್ತೊಂದು ಕಡೆಗೆ ಸರ್ಪಭೂಷಣರೇ ಹೇಳ್ತಾರೆ, ನಂಬಬೇಡವೋ ಮನುಜ, ನಂಬಬೇಡವೋ, ನಂಬಿ ಕೆಡುವರುಂಟೆ ಮಣ್ಣ ಬೊಂಬೆಯಂತ ತನುವ ನಿಧನು, ನಂಬಬೇಡವೋ ಮನುಜ, ನಂಬಬೇಡವು. ಇದನ್ನ ಗ್ಯಾರಂಟಿ ಅಂತ ತಿಳ್ಕೊಳ್ಬೇಡ, ಇಟ್ಕೊಂಡಿರು. ಮತ್ತು ಬಿಸಾಕಕ್ಕನ ಹೋಗಬೇಡ.
ಶರೀರ ಅಶಾಶ್ವತ ಅಂತ ತಿಳ್ಕೊಂಡು ಇದಕ್ಕೆ ತೊಂದರೆ ಕೊಡೋಕೆ ಹೋಗಬೇಡ. ಇದು ಇಟ್ಕೊಂಡಿರು, ಆದರೆ ಇದನ್ನ ಪಕ್ಕ ನಂಬಬೇಡ. ನೀನು ಇದ್ರ ಮೇಲೆ ಇಟ್ಟು ವಿಶ್ವಾಸ ಗುರುದೇವರ ಮೇಲೆ ಇಡು, ಭಗವಂತನ ಮೇಲೆ ಇಡು. ನಿನಗೊಂದಿಷ್ಟು ಶಾಶ್ವತ ಸುಕೃತ ಸಿಗುತ್ತದೆ. ಈ ಶರೀರದ ಮೇಲೆ ಭಾಳ ಪ್ರೀತಿ ಇಟ್ಟಿ ಅಂತಂದರೆ 1 ತಿಂಗಳು 2 ತಿಂಗಳು 4 ತಿಂಗಳು ಕನ್ನಡಿ ಮುಂದೆ ನಿಂದಿರಲಾರ್ದಂಗೆ ಒಬ್ಬ ಮನುಷ್ಯ ಅಲ್ಲಿ ತಿರುಗಾಡಿ ಬಂದು ನಿಲಗನ್ನಡಿ ಮುಂದೆ ನಿಂತು ತನ್ನನ್ನು ತಾನು ನೋಡಿಕೊಳ್ಳಕತ್ಯನ. ಮುಖ ಕಪ್ಪಾಗಿತ್ತು, ಮೇಲೆ ಚರ್ಮ ಸುಕ್ಕುಗಟ್ಟಿತ್ತು, ಇಂದ್ರಿಯಾದಿಗಳು ಶಿಥಿಲಾಗಿದ್ದವು. ಅವಾಗ ಇವು ಅಂತಾನ, ನಾನು ಹೆಂಗಿದ್ದವನು ಹೆಂಗಾದೆ ಅಂತ. ಇನ್ನೂ ಆತ್ತಿ ನೆಟ್ಟಿಗಿದ್ದದ್ದು ಬಾಗುತ್ತದ. 32 ಇದ್ದು ಮೈಲಿಗೆ ಒಂದೊಂದು ಉಳಿತಾವ, ಸಡ್ಲ್ತಾವ. ಕರ್ರಗಿದ್ದು ಕೂದಲ ಬೆಳ್ಳಗಾಗ್ತಾವ, ಮುಖ ಸುಕ್ಕುಗಟ್ಟುತ್ತದ. ಇದು ಎಲ್ಲ ಸೂಚನೆಗಳು ಬರುವುದಕ್ಕಿಂತ ಮುಂಚಿತವಾಗಿಯೇ ನೀನು ಈ ಅಶಾಶ್ವತವಾದ ಶರೀರವನ್ನು ನಂಬಿಕೊಂಡು ನೀನು ತಮ್ಮ ಜೀವನ ಮಾಡಬೇಡ. ನೀನು ಒಂದಿಷ್ಟು ದೇವರನ್ನು ನಂಬು. ನಿನ್ನ ಮುಖ ದೇವರ ಕಡೆಗಿರಲಿ, ದೇವರ ಕಡೆಗೆ ಮುಖ ಇರಲಿ. ಅಂದಾಗ ಮಾತ್ರ ನಿನಗೆ ಶಾಶ್ವತವಾದಂಥ ಸುಖ ಅನ್ನುವಂಥದ್ದು ಸಿಗಲಿಕ್ಕೆ ಸಾಧ್ಯತೆ ಆಗುತ್ತೆ. ಬಿಜಾಪುರದ ಹತ್ರ ತಾಳಿಕೋಟೆ ಒಳಗೆ ಸತ್ಯವಾಗಿ ನಡೆದ ಘಟನೆ ಇದು. ನಮ್ಮ ಸ್ವಾಮಿಗಳು ದೇವರು ಭೂಪುರದ ಗಜದಂಡ ಶಿವಯೋಗಿ ಶಿವಾಚಾರ್ಯರು ಶತಾಯುಷಿಗಳಿದ್ದರು. ಅವರು ಹೇಳಿದ ಮಾತು, ತಂಬಾಕೆ ಸೌಕಾರರು ಅಂತಿದ್ದರಲ್ಲಿ. ಇವತ್ತಿಗೂ ವಿಜಾಪುರದೊಳಗೆ ಅವರದರ ದೊಡ್ಡ ಶ್ರೀಮಂತರು. ಆ ತಂಬಾಕೆ ಸೌಕಾರನ ತಾಯಿ 6 ತಿಂಗಳ ನೆಲ ಹಿಡಿದ್ಲು. ಎಲ್ಲರೂ ಬಂದು ನೀರು ಹಾಕಿದರು. ನೀರು ಹಾಕ್ತಾರೆ ಜಲ್ದಿ ಹೋಗಲಿ ಅಂತ. ಮಗಳು ಬಂದು ಹಾಕ್ತಾರ, ಹಳೆ ಬಂದು ಹಾಕ್ತಾನ, ಮಗ ಹಾಕ್ತಾನ, ಮೊಮ್ಮಕ್ಕಳು ಹಾಕ್ತಾರ. ಯಾಕೆ ಹಾಕ್ತಾರ ಅಂದ್ರೆ ಆರಾಮಾಗಲಿ ಅಂತಲ್ಲ, ಜಲ್ದಿ ಕಣ್ಣು ಮುಚ್ಚಲಿ ಅಂತ. ಅದರಂಗೆ ಎಲ್ಲರೂ ನೀರು ಹಾಕಿದರು. ಆ ಸೌಕಾರ್ತಿ ಪ್ರಾಣ ಹೋಗಲಿಲ್ಲ. ಮಕ್ಕಳೆಲ್ಲರೂ ಕುಂತ್ಕೊಂಡು ವಿಚಾರ ಮಾಡಿದರು. ಅಮ್ಮಂದು ಏನೋ ಒಂದು ಆಸೆ ಅದ. ಆ ಆಸೆ ನಾವು ಮಕ್ಕಳಾಗಿರ್ತಕ್ಕಂಥವ್ರು ಪರಿಪೂರ್ಣ ಮಾಡದ ಇದ್ದರೆ ಆಕೆನ ಪ್ರಾಣ ಹೋಗಂಗಿಲ್ಲ. ಏನು ಅನ್ನೋದು ವಿಚಾರ ಮಾಡೇ ಬಿಡೋಣ ಇವತ್ತು ಅಂತ ತಿಳ್ಕೊಂಡು ಮಂಚದ ಸುತ್ತ ಎಲ್ಲರೂ ನಿಂತುಕೊಂಡು, ಅಮ್ಮ ನೀನು ಗಳಿಸಿದ ಸಂಪತ್ತಿದು, ನಿನ್ನ ಒಳಗೆ ಹುಟ್ಟಿದಂಥ ಮಕ್ಕಳು ನಾವು, ನಮ್ಮನ್ನು ಜೋಪಾನ ಮಾಡಿ ಬೆಳೆಸಿದ್ದು. ಎಲ್ಲ ಮಕ್ಕಳು ಹಿಂಗೆ ಮಾತಾಡ್ಬೇಕು ತಾಯಿದವ್ರ ಮುಂದೆ, ಹೋಗಿ ಶಟದ ನಿಂದಿರಬಾರದು. ನಿಂದಿದು ನೀನು ಗಳಿಸಿದ ಸಂಪತ್ತು ಇದು. ನಿನ್ನ ಆಶೀರ್ವಾದದಿಂದ ನಾವು ನಿನ್ನ ಹೊಟ್ಟೆಯೊಳಗೆ ಹುಟ್ಟೀವಿ. ನಿನ್ನ ಮಾತು ಮೀರಿದ್ವಿ ಅಂದರೆ ನಮಗೆ ರವ ನರಕ ಬರ್ತದಮ್ಮ. ನಿಂದು ಕೊನೆ ಅಪೇಕ್ಷೆ ಏನದ ಹೇಳು ಅಂತಂದರೆ, ಆ ಮುದುಕಿ ಮಲಿಕೆಂಡಲ್ಲಿ ಸಾವಕಾಶಿ ಹೇಳಿತು, ಏನೂ ಇಲ್ಲ, ಈ ತಾಳಿಕೋಟೆಯೊಳಗೆ ಪಾಠಶಾಲೆ ಅದ, ಅಲ್ಲಿ ಜಂಗಮರು ಮಕ್ಕಳು ಓದ್ತಿರ್ತಾರ. ನಾನು ಪ್ರಾಣ ಹೋಗೋ ತನಕ ದಿವಸ ಬಂದು ನಮ್ಮ ಮನೆಯೊಳಗೆ ಉಂಡು ಅವ್ರಿಗೆ ಹೋಗೋ ಮುಂದೆ ನನ್ನ ಕೈಲಿಂದ ಒಂದಿಷ್ಟು ದಕ್ಷಿಣ ಕೊಡ್ಬೇಕಂತ ಮಾಡೀನಿ. ಈಗಿನ ರೊಕ್ಕ ಅಲ್ಲ, ಬೆಳ್ಳಿ ರೊಕ್ಕ ಇದ್ದು ನಾನು ದಕ್ಷಿಣ ಕೊಡ್ತೀನಿ, ಎಲ್ಲರಿಗೆ ನಮಸ್ಕಾರ ಮಾಡುತ್ತೇನೆ ಅಂತ ತಿಳ್ಕೊಂಡು ಮುದುಕಿ ಹೇಳಿತ್ತು. ಆವಾಗ ಇವ್ರು ಅಂದರು, ಆಯಿತು, ನೀನು ಗಳಿಸಿದ ಸಂಪತ್ತು ನೀನು ದಾನ ಮಾಡ್ತೀನಿ ಅಂತಂದರೆ ನಾವೇನು ಇದಕ್ಕೆ ಅಡ್ಡಿ ಬರಂಗಿಲ್ಲ ಅಂತ ತಿಳ್ಕೊಂಡು ಹೇಳಿ ಪ್ರಾರಂಭ ಆಯಿತು. ಮನೆಯೊಳಗೆ ಪ್ರತಿನಿತ್ಯನೂ ಹೋಳಿಗೆ ಮಾಡೋದು, ಹುಗ್ಗಿ ಮಾಡೋದು, ಏನಾರ ಮಾಡೋದು. ಪಾಠಶಾಲೆ 120 ಮಂದಿ ಹುಡುಗರಿದ್ದರು ಪಾಠಶಾಲೆ ಒಳಗೆ. ಆ 120 ಮಂದಿ ಇಲ್ಲಿ ಮಧ್ಯಾಹ್ನಕ್ಕೆ ಬರಬೇಕು. ಇಲ್ಲಿ ಏನದ ಅಂದ್ರೆ ಪ್ರಸಾದ ಮಾಡಬೇಕು. ಮುದುಕಿ ಮಲಿಕೊಂಡಿದ್ಲು, ಆಕಿನ ಸಮೀಪಕ್ಕೆ ಕೈಗೆ ನಿಲ್ಕಬೇಕು ಸ್ವಾಮಿಗಳು ಕಾಲುಗಳು ಅಂತ ತಿಳ್ಕೊಂಡು ಹೇಳಿ ಆ 120 ಒಟುಗಳೇನಿದ್ದರು ಅವ್ರಿಗೇನದ ಅಂದರೆ ಈ ಕಡೆ ನೋಡ್ಕೊಂತ ಪುಟ್ಟಿ ತುಂಬಿ ಇಡ್ತಿದ್ರು ರೊಕ್ಕ, ಬೆಳ್ಳಿ ರೂಪಾಯಿ. ಒಬ್ಬೊಬ್ಬರಿಗೆ ನಮ್ಮ ಭೂಪುರದ ಸ್ವಾಮಿಗಳು 3 ಬಗ್ಸಿ ಸಿಕ್ಕಿದ್ವು ಅಂತವ್ರಿಗೆ. ಒಂದೊಂದು ಬಗ್ಸಿ 2 ಬಗ್ಸಿ ಹಾಕೋದು, ಕಾಲಿಗೆ ನಮಸ್ಕಾರ ಮಾಡೋದು, ಕಳಿಸೋದು. ಮತ್ತೆ ನಾಳೆಗೆ ಮತ್ತೆ ಇದ್ರಂಗೆ
3 ತಿಂಗಳ ತನಕ ದಾನ ಕೊಟ್ಟಾಳ ಮುದುಕಿ. 1 ದಿವಸ 2 ದಿವಸ ಅಲ್ಲ, 3 ತಿಂಗಳ ತನಕ. ಕೊನೆಗೆ ಹೇಳಿದ್ಲಂತ, ಅವತ್ತು ಸೋಮವಾರ ದಿವಸ, ಇವತ್ತು ಆ ಪಾಠಶಾಲೆಯಲ್ಲಿ ಇರ್ತಕ್ಕಂಥ ಒಬ್ಬರು ಒಟುಗಳು ಉಳಿಬಾರದು, ಅಲ್ಲಿ ಸ್ವಾಮಿಗಳು ಉಳಿಬಾರದು, ಎಲ್ಲರನ್ನೂ ಪ್ರಸಾದಕ್ಕೆ ನಮ್ಮ ಮನೆಗೆ ಬರೋಕ್ಕೆ ಹೇಳಿ ಬರ್ರಿ ಅಂತ ತಿಳ್ಕೊಂಡು ಹೇಳಿ ಮಧ್ಯಾಹ್ನಕ್ಕೆ ಎಲ್ಲರಿಗೆ ಸಂತೃಪ್ತವಾಗಿ ಪ್ರಸಾದ ಮಾಡಿಸಿ ಎಲ್ಲ ಒಟುಗಳಿಗೆ ಸಾವಕಾಶವಾಗಿ ಕೈಲಿಂದ ದಕ್ಷಿಣ ಕೊಟ್ಟು ಎಲ್ಲರೂ ಮುಗಿದದ ಅಂದಮೇಲೆ ಮಕ್ಕಳನ್ನ ಕರೆದು ಮುದುಕಿ ಹೇಳಿದ್ಲಂತ, ನೀವು ಬಾಣ ಬಿಡೋಕ್ಕೆ ಹೋಗಬೇಡ್ರಿ, ಭಾಳ ದೊಡ್ಡ ಮಂಟಪ ಕಟ್ಟಿ ಮೆರೆಸಕ್ಕೆ ಹೋಗಬೇಡ್ರಿ, ಇದು ಅಶಾಶ್ವತ ಶರೀರ, ಇದು ಮಣ್ಣಿಗೆ ಹೋಗೋ ಶರೀರ, ಇದು ಮಣ್ಣೊಳಗೆ ಮಣ್ಣಾಗೋ ಶರೀರ. ನೀವು ಏನಿಲ್ಲ, ಹೊರವ್ರು 4 ಮಂದಿ ಮುಂದೆ ತೆಂಬಿಗಿಡ್ಕೊಂಡು ಹೋಗೋನು, ಒಬ್ಬನು ಕುಣಿ ಮೊದಲೇ ತೋಡಿರ್ತಾರೆ, ಭಾಳ ಗದ್ಲ ಹಾಕಬೇಡ್ರಿ ಅಂತ ಹೇಳಿ ಪ್ರಾಣ ಬಿಡ್ತಿ ಮುದುಕಿ. ಅದು ಇಷ್ಟು ಹೇಳಿಬಿಡ್ತವೆ. ಹೇಳೋದಕ್ಕೆ ಕಾರಣ ಏನದ ಅಂತ ಕೇಳಿದರೆ, ಈ ದೇಹ ಅನಿತ್ಯಾನಿ ಶರೀರಾಣಿ ವಿಭವೋ ನೈವ ಶಾಶ್ವತ, ಇದು ಅನಿತ್ಯವಾದ ಶರೀರ. ನೀನು ಒಂದಿಷ್ಟು ಪುಣ್ಯ ಸಂಪಾದನೆ ಮಾಡಿಕೋ. ಭಾಳ ಮಂದಿ ನಮ್ಮವ್ರು ಹೆಂಗೆ ಮಾಡ್ತಾರೆ ಅಂತ ಕೇಳಿದರೆ, ಇರೋ ಕಾಲಕ್ಕೆ ವೃದ್ಧಾಶ್ರಮಕ್ಕೆ ಕಳಿಸೋದು, ಇಲ್ಲ ಅಂದರೆ ಒಂದು ಮೂಲ್ಯಾಗ ಹಾಕೋದು, ಸತ್ತ ಮೇಲೆ ನೋಡ್ಬೇಕು ಎಂತೆಂಥ ಹೂವಿನಾರ, ಎಂತೆಂಥ ಬಾಣ, ಎಷ್ಟು ಮಂಟಪ, ಎಷ್ಟು ವೈಭವ, ಊದವ್ರು ಬಾರಿಸೋರು ಎಷ್ಟು ಮಂದಿ, ಬಾಜು ಮನೆಯವ್ರು ಅಂತಿರ್ತಾರೆ, ಇವನು ಎಣ ಎತ್ತ, ಇರೋ ತನಕ ಒಂದು ಗ್ಲಾಸ್ ನೀರು ಹಾಕಲಿಲ್ಲ, ಈಗ ಬಾಣ ಬಿಡಕತ್ತೆ ನೀವು ಅಂತ ಮಂದಿ ಮಾತಾಡ್ತಿರ್ತಾರೆ. ದೊಡ್ಡವರಿಗೆ ಅನ್ನಕ್ಕೆ ಬರಂಗಿಲ್ಲ, ಬಾಯಿಗೆ ಬೀಗ ಹಾಕಿರ್ತದೆ, ಸುಮ್ಮನೆ ಹೋಗ್ತಾರೆ ಮಂದಿ. ಇದು ಅಶಾಶ್ವತ ಶರೀರ. ತಂದೆ ತಾಯಿಗಳ ಸೇವೆಯನ್ನು ಮಾಡು, ಹಣ ಇದ್ದರೆ ದಾನ ಮಾಡು, ಗುರುವಿನ ಸೇವಾ ಮಾಡು. ಇದಕ್ಕೂ ಆಗಂಗಿಲ್ಲ ಅಂದರೆ ನಿನ್ನ 9 ತಿಂಗಳು ಒತ್ತು ಹಡದಂಥ ತಂದೆ ತಾಯಿಗಳ ಸೇವಾ ಮಾಡು, ನಿನಗೆ ಸುಕೃತ ಪ್ರಾಪ್ತಿ ಆಗ್ತದೆ. ತಂದೆ ತಾಯಿಗಳನ್ನು ದೂರೀಕರಿಸಿ ನೀನು ಎಲ್ಲರ ಹೋಗಿ ಕೊಡಗಟ್ಲೆ ಲಿಂಗದ ಮೇಲೆ ಹಾಲು ಹಾಕ್ತೀನಿ ಅಂದರೆ ಆ ಲಿಂಗ ಅಂತದ, ನೀನು ಹಾಕದ ಹಾಲಲ್ಲ, ಅದು ರಕ್ತಧಾರೆ ಅಂತ. ರಕ್ತಧಾರೆ ಯಾಕಂತ ಕೇಳಿದರೆ, 9 ತಿಂಗಳು ಒತ್ತು ಹಡದಂಥ ತಂದೆ ತಾಯಿಗಳು ಅವ್ರನ್ನ ಒಂದಿಷ್ಟು ಜೋಪಾನ ಮಾಡಲಿಲ್ಲ, ಅವ್ರಿಗೊಂದಿಷ್ಟು ಅನ್ನ ಹಾಕಲಿಲ್ಲ, ಅವ್ರಿಗೊಂದಿಷ್ಟು ಬಟ್ಟೆ ಉಡಿಸಲಿಲ್ಲ. ನೀನು ತಂದು ನನಗೇನು ಹಸಿವೆ ಇಲ್ಲ, ನೀರಡಿಕೆ ಇಲ್ಲ, ನನಗೆ ನಿದ್ದೆ ಇಲ್ಲ, ಎಚ್ಚರ ಇಲ್ಲ, ಯಾವತ್ತಿಗೂ ನಾನು ಜಾಗೃತನಾಗಿರ್ತೀನಿ. ನನಗೆ ತಂದು ಕೊಡಗಟ್ಲೆ ಹಾಲು ಹಾಕೋದ್ರ ಬದಲು ಅದೇ ಹಾಲು ಅಪ್ಪ ಅಮ್ಮಗೆ ಕುಡಿಸಿದ್ರೆ ಹೆಂಗಿತ್ತು ಅಂತ ದೇವರು ಅಂತಾನೆ. ನಮಗೆ ಗುರುತಾಗೋದಿಲ್ಲ ಅದು. ದೇವರ ಭಾಷೆ ನಮಗೆ ಅರ್ಥ ಆಗಬೇಕು. ದೇವರ ಭಾಷೆ ಅರ್ಥ ಆಗಬೇಕು ಅಂದರೆ ಮಠಗಳಿಗೆ ಬರಬೇಕು. ದೇವರ ಭಾಷೆ ಅರ್ಥ ಆಗಬೇಕು ಅಂದರೆ ಗುರುಗಳ ಹತ್ರ ಇರಬೇಕು. ದೇವರ ಭಾಷೆ ಅರ್ಥ ಆಗಬೇಕು ಅಂದರೆ ಗುರು ಸೇವೆ ಮಾಡಬೇಕು, ಗುರುವಿನ ಮಾತುಗಳನ್ನು ಕೇಳಬೇಕು. ಆ ಮಾತಿನೊಳಗೆ ತಂದೆ ತಾಯಿಯ ಮಾತು ನೆನಪಾಗಲಿಕ್ಕೆ ಪ್ರಾರಂಭ ಆಗ್ತದೆ. ಅದಕ್ಕೆ ಈ ಶರೀರ ಅಶಾಶ್ವತ, ಇದು ಶಾಶ್ವತ ಅಲ್ಲ. ಇದನ್ನು ನಂಬಿಕೊಳ್ಳಕ್ಕೆ ಹೋಗಬೇಡ. ಇದನ್ನು ನಂಬಿದೆ ಅಂತಂದರೆ ಕೆಲಸ ಕೆಟ್ಟು ಹೋಗ್ತದೆ. ಇದನ್ನು ಎಷ್ಟು ನಂಬಬೇಕು ಅಷ್ಟೇ. ಸ್ವಾಮಿ ವಿವೇಕಾನಂದರಿದ್ದಾಗ ಚಿಕಾಗೋ ಧರ್ಮ ಪರಿಷತ್ತಿಗೆ ಹೋಗಿದ್ದರು, ಭಾರತ ದೇಶದ ಪ್ರತಿನಿಧಿಯಾಗಿ. ಹೋದಾಗ ಏನದ ಅಂದರೆ, ಬೆಂಗಳೂರಿಗೆ ಹೋದಾಗ ಬಸ್ ಸ್ಟ್ಯಾಂಡಿನೊಳಗೆ ನಮ್ಮೂರವ್ರು ಭೇಟಿ ಆದರು ಅಂದರೆ, ನಮ್ಮೂರು ಮನುಷ್ಯ ಬಂದಾನ ಅಂತ ತಿಳ್ಕೊಂಡಂದು ಭಾಳ ಧೈರ್ಯ ಬರ್ತದೆ. ಪ್ರೀತಿಲಿಂದ ಅವನ್ನ ಹೆಂಗೆ ಮಾತಾಡಿಸ್ತಾರೋ ಅದರಂಗೆ ಚಿಕಾಗೋ ಧರ್ಮ ಪರಿಷತ್ತಿನಲ್ಲಿ ಸ್ವಾಮಿ ವಿವೇಕಾನಂದರು ಹೋದಾಗ ಭಾರತ ದೇಶದಿಂದ ಒಬ್ಬ ವ್ಯಕ್ತಿ ಹೋಗಿದ್ದ ಡಾಕ್ಟರ್ ಕೋರ್ಸ್ ಓದಲಿಕ್ಕೆ. ನಮ್ಮ ದೇಶದ ಒಬ್ಬ ಸಂತ ಬಂದಾನ, ಒಬ್ಬ ಮಹಾತ್ಮ ಬಂದಾನ, ಒಬ್ಬ ಮಹಾನುಭಾವ ಬಂದಾನ ಅಂತ ತಿಳ್ಕೊಂಡು ಸ್ವಾಮಿ ವಿವೇಕಾನಂದರ ಭೇಟಿ ಆಗಲಿಕ್ಕೆ ಆ ಹುಡುಗ ಹೋಗಿ ನಮಸ್ಕಾರ ಅಂತಂದು, ಸ್ವಾಮಿ ನಾನು ಇಂಡಿಯಾದಿಂದನೇ ಭಾರತದಿಂದನೇ ಬಂದೀನಿ ಅಂದ. ಸರಿ, ಯಾಕೆ ಬಂದೆ ಅಂತ ಕೇಳಿದ್ರು ಅವರು. ಮಹಾತ್ಮ ಅದಕ್ಕೆ ದುಷ್ಟರ ಕೂಡ ಅಧಿಕ ಸ್ನೇಹಕ್ಕಿಂತ ಜ್ಞಾನಿಗಳ ಕೂಡ ಜಗಳವೇ ಲೇಸ ಅಂತ. ದುಷ್ಟರ ಗೆಳೆತನ ಕಟ್ಟಿ ಇನ್ನೊಬ್ಬರು ಮೋಸದ ಮಾತುಗಳನ್ನು ಕಲಿಯುವುದಕ್ಕಿಂತ ಗುರುಗಳ ಹತ್ರ ಹೋಗಿ ಒಂದಿಷ್ಟು ಚರ್ಚೆ ಮಾಡಿದ್ವಿ ಅಂದರೆ ಅಲ್ಲಿ ಒಳ್ಳೆ ಮಾತುಗಳು ಹೊರಗೆ ಬರ್ತಾವೆ.
ಸ್ವಾಮಿ ವಿವೇಕಾನಂದರ ಹತ್ರ ಹೋಗಿ ನಾನು ಭಾರತದಿಂದ ಬಂದೀನಿ ಅಂದ. ಸ್ವಾಮಿ ವಿವೇಕಾನಂದರು ಅಷ್ಟಕ್ಕೆ ಚಲೋ ಆಯಿತು ಬಂದದ್ದು ಅಂತ ಅನ್ನಲಿಲ್ಲ. ಯಾಕೆ ಬಂದಿದ್ದೆ ಅಂತ ಕೇಳಿದರು. ನಾನು ಡಾಕ್ಟರ್ ಕೋರ್ಸ್ ಓದಲಿಕ್ಕೆ ಬಂದೀನಿ. ಸರಿ, ಓದಿದ ಮೇಲೆ ಏನು ಮಾಡುತ್ತೆ ಅಂತ ಕೇಳಿದರು. ವಾಪಸ್ ಭಾರತಕ್ಕೆ ಹೋಗ್ತೀನಿ ಅಂತ. ಭಾರತಕ್ಕೆ ಹೋಗಿ ಏನು ಮಾಡುತ್ತೆ ಅಂತ. ಅಲ್ಲಿ ಒಂದು ದೊಡ್ಡ ಆಸ್ಪತ್ರೆ ಕಟ್ತೀನಿ ಅಂತ. ಕಟ್ಟಿ ಏನು ಮಾಡುತ್ತೆ, ಭಾಳ ಪೇಷಂಟ್ ನೋಡಿ ಹಣ ಗಳಿಸ್ತೀನಿ ಅಂತ. ಗಳಿಸಿ ಏನು ಮಾಡುತ್ತೆ, ಮದುವೆ ಮಾಡ್ಕೊತೀನಿ. ಮದುವೆ ಮಾಡ್ಕೊಂಡು ಏನು ಮಾಡುತ್ತೆ, 4 ಮಕ್ಕಳನ್ನ ಹಡಿತೀನಿ. ಆಮೇಲೆ ಏನಾಗ್ತ, ರಿಟೈರ್ಡ್ ಆಗ್ತೇನೆ. ಆಮೇಲೆ ಏನಾಗ್ತ, ಸತ್ತೋತೀನಿ ಅಂದ ಅವನು. ಆಮೇಲೆ ಸಾಯ್ತೀನಿ ಅಂದ. ಸ್ವಾಮಿ ವಿವೇಕಾನಂದರು ಬುದ್ಧಿಗೇಡಿ, ನಮ್ಮ ದೇಶದೊಳಗೆ ನಾಯಿ ನರಿ ಸಾಯ್ತಾವೆ. ನೀನು ಚಿಕಾಗೋಕ್ಕೆ ಬಂದು ಡಾಕ್ಟರ್ ಕೋರ್ಸ್ ಓದಿ ದೊಡ್ಡ ಆಸ್ಪತ್ರೆ ತೆಗೆದು ಮದುವೆ ಮಾಡಿಕೊಂಡು ಮಕ್ಕಳನ್ನ ಹಡಿದು ರಿಟೈರ್ಡ್ ಆಗಿ ಸಾಯ್ತೀನಿ ಅಂತೆಲ್ಲ, ನಾಯಿ ನರಿ ಸಾಯ್ತಾವ. ಹಂಗೆ ಸಾಯಬಾರದು ಮನುಷ್ಯ. ಈ ಶ್ರೇಷ್ಠ ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ನಿನ್ನನ್ನು ನೀನು ತಿಳಿದುಕೊಳ್ಬೇಕು, ಗುರು ಸೇವೆ ಮಾಡಬೇಕು, ಗುರು ಚಿಂತನೆ ಮಾಡಬೇಕು. ಈ ಜನ್ಮದ ಮಹತ್ವ ತಿಳಿದುಕೊಂಡು ಒಂದು ದಿವಸ ದೇವರು ಕರೆದಾಗ ಕಣ್ಣು ಮುಚ್ಚಬೇಕೇ ಹೊರತು ಹೆಂಗರ ಸಾಯದಕ್ಕೆ ಹುಟ್ಟಿಲ್ಲ ನಾವು ಅಂದರು ವಿವೇಕಾನಂದರು. ಹೆಂಗರ ಸಾಯಕ್ಕೆ ಹುಟ್ಟಿಲ್ಲ. ನಾಯಿ ಸಾಯ್ತದ ಬಜಾರ್ದಾಗ ಬಿದ್ದು, ಪ್ರಾಣಿಗಳು ಸಾಯ್ತಾವೆ, ಪಕ್ಷಿಗಳು ಸಾಯ್ತಾವೆ. ಅಂಥ ಸಾವು ನಮಗೆ ಬರಬಾರದು. ನಾವು ಅರಿವಿನ ಜನ್ಮಕ್ಕೆ ಬಂದವರು. ಇದು ಅಶಾಶ್ವತ ಶರೀರ ಇದ್ರೂ ಸಹಿತ ಶಾಶ್ವತವಾದ ಸುಖವನ್ನು ಪಡೆದುಕೊಳ್ಳಲಿಕ್ಕೆ ಈ ದೇಹ ನಮಗೆ ಸಹಕಾರಿಯಾಗಿದೆ. ಅದಕ್ಕೋಸ್ಕರವಾಗಿ ಇದು ಶಾಶ್ವತ ಅಲ್ಲ. ಆದರೂ ನೀನು ಏನು ಮಾಡು ಅಂತ ಕೇಳಿದರೆ ಇದರ ಜೊತೆಗಿದ್ದುಕೊಂಡು ಪುಣ್ಯವನ್ನು ಸಂಪಾದನೆ ಮಾಡು. ಮುಂದಾವ ಗಳಿಗೆಗೆ ಏನೇನಹುದೋ ಮನುಜ, ಮುಂದೆ ಏನೇನು ಬರ್ತದೋ ಎಂತ ಬರ್ತದೋ ಅದಕ್ಕೆ ನೀನು ಏನು ಮಾಡು ಅಂದರೆ ಈಗಲೇ ಸುಕೃತವನ್ನು ಪಡಿ. ಮನಕ್ಕೊಂದು ಸ್ಥಿರತೆ ಇದೆ. ನಿನ್ನ ಮನಸ್ಸು ನೀನು ಹೇಳಿದಂಗೆ ಕೇಳ್ತದೇನು? ಮೊದಲನೇ ಮಾತಂದರೂ ಈ ದೇಹ ಶಾಶ್ವತವೇ ಅಂತ ಪ್ರಶ್ನೆ ಇಟ್ಟರು. ಇದು ಶಾಶ್ವತ ಅಲ್ಲ. ಮನಸ್ಸು ಸ್ಥಿರತೆ ಅದೇನು? ಮನಸ್ಸು ಏಕಾಗ್ರತೆ ಅದೇನು? ಪ್ರಾಣಾಯಾಮ ಮಾಡಬೇಕು. ಬರೇ ಪ್ರಾಣಾಯಾಮ ಸಾಲಂಗೆಲ್ಲ ಧ್ಯಾನ ಮಾಡಬೇಕು. ಧ್ಯಾನ ಮಾಡಿದರೆ ಮನಸ್ಸು ನಿಲ್ತದ. ಬರೇ ಪ್ರಾಣಾಯಾಮ ಮಾಡುವುದರಿಂದ ಮನಸ್ಸು ನಿಲ್ಲಂಗಿಲ್ಲ. ಅದಕ್ಕೆ ಧ್ಯಾನ, ಧಾರಣ, ಸಮಾಧಿ ಅಂತ ಅಷ್ಟಾಂಗ ಯೋಗಗಳದಾವ. ಆ ಯೋಗಗಳನ್ನು ನೀನು ಸಾಧನೆ ಮಾಡಿದೆ ಅಂದರೆ ನಿನ್ನ ಮನಸ್ಸು ನಿಲ್ತದ. ಇದು ನಿಂತರೂ ಸಹಿತ ಹೆಂಗದ ಅಂತ ಕೇಳಿದರೆ ಸಹಜ ಹಳ್ಳ್ಯಾಗ ಅಂತಿರ್ತಾರ, ಮನಸ್ಸು ನಾಯಿ ಬಾಲ ಡೊಂಕಿದ್ದಂಗೆ. ನಾಯಿ ಬಾಲ ಸೀದಾ ಮಾಡಬೇಕು ಅಂತ ಕೊಳಿವೆ ಹಾಕಿದರೂ ಸಹಿತ ಕೊಳಿವೆ ಇರೋ ತನಕ ಸೀದಾ ಇರ್ತದೆ. ಕೊಳಿವೆ ತೆಗೆದ ಮೇಲೆ ಮತ್ತೆ ಡೊಂಕ ಆಗ್ತದೆ. ಹೆಂಗೆ ಗಿಡದ ಕೊಲ್ಲೆ ಜಗ್ಗಿದ್ರೆ ಮುಂದಕ್ಕೆ ಬರ್ತದ, ಬಿಟ್ಟರು ಹಂಗೆ ಹೋಗಿ ಅಲ್ಲೇ ನಿಂದಿರ್ತದ. ಅದರಂಗೆ ಶಾಸ್ತ್ರ ಕೇಳೋ ಮುಂದೆ, ಗುರುಗಳ ಮುಂದೆ ಕುಂತಾಗ, ದೇವ್ರ ಮುಂದೆ ಕುಂತಾಗ ಒಂದಿಷ್ಟು ಮನಸ್ಸು ನಮ್ಮದು ಇಲ್ಲಿ ಅರಳಿದಂಗೆ ಆಗ್ತದೆ. ಹೌದು, ಅವ್ರು ಹೇಳೋದೆಲ್ಲ ಬರೋಬರಿ ಐತೆ ಅಂತ. ಅವ್ರು ಹೇಳೋದೆಲ್ಲ ಬರೋಬರಿ ಐತೆ, ನಾವು ಸಾಧಿಸಬೇಕು ಅಂತ. ಗೇಟ್ ದಾಟಿದ ಮೇಲೆ ಅವ್ರ ಮಾತು ಕೇಳ್ಕೊಂತ ಕುಂತ್ರೆ ನಮ್ಮ ಸಂಸಾರ ಹೆಂಗೆ ನಡೀತೇವಂತ ಅಲ್ಲೇ ಬದಲಾಯಿಸ್ಬಿಡ್ತದೆ. ಮನಸ್ಸು ಒಂದು ಕ್ಷಣಕ್ಕೆ ಬದಲಾಗಿಬಿಡ್ತದ. ಇಲ್ಲಿದ್ದಾಗ ಒಂದು, ಮನೆಯಾಗಿದ್ದಾಗ ಒಂದು. ನಮ್ಮ ಮನೆಯೇ ಕೈಲಾಸ ಆಗಬೇಕು, ನಮ್ಮ ಮನೆಯೇ ವೈಕುಂಠ ಆಗಬೇಕು ಅಂದರೆ ಇಲ್ಲಿ ಗುರುಗಳ ಹತ್ರ ಬಂದು ಕುಂತಾಗ ಏನಿಲ್ಲ. ಇಲ್ಲಿ ಶ್ರೀಮಂತಿಕೆ ಇಲ್ಲ, ಬಡತನ ಇಲ್ಲ, ಜಾತಿ ಇಲ್ಲ, ಹೆಸರಿಲ್ಲ, ಬಣ್ಣ ಇಲ್ಲ, ಏನಿಲ್ಲ. ಗುರುಗಳದಾರ, ನಾವು ಕುಂತೀವಿ. ಇಲ್ಲಿ ಏನಿಲ್ಲ, ಆರಾಮದ. ಹಿಂಗೇ ಮನ್ಯಾಗ ಕುಂದ್ರೋದು ಕಲ್ತ್ಬಿಟ್ರೆ ನಾವು ಶರಣರಾಗ್ತೀವಿ. ಇಷ್ಟೇ. ಹಿಂಗೆ ಕುಂದ್ರೋದು ಕಲ್ತ್ರೆ ನಿಮ್ಮ ಮನೆಗೆ ಹೋದ್ಮೇಲೆ ತೆಳಗೆ ಕುಂದ್ರಂಗದಿರ ನೀವು ಅಲ್ಲಿ. ನಾನು 3 ಅಂತಸ್ತು ಕಟ್ಟೀನಿ, ಎಸಿ ಕುಂದ್ರಿಸಿದ ಮನೆಗೆ. ತೆಳಗೆ ಹಂಗೆ ಕುಂದ್ರಂದ್ರೆ ನಾನು ಕುರ್ಚಿ ಮೇಲೇ ಕುಂದಿರ್ತೀನಿ, ಸೋಫಾದ ಮೇಲೇ ಕುಂದಿರ್ತೀನಿ. ಮತ್ತು ಇಲ್ಲಿ ಆರಾಮದಲ್ಲ. ಇದ್ದದ್ದೇ ಸೋಫಾ, ಇದೇ ಆರಾಮು, ಇದ್ದದ್ದೇ ಎಸಿ. ಇಲ್ಲಿ ಹೆಂಗೆ ಮನಸ್ಸು ನಿಂತುಕೊಂಡದು ಇದರಂಗೆ ಅಲ್ಲಿ ನಿಂದ್ರಿಸೋದಕ್ಕನೇ ಪ್ರವಚನ, ಅಲ್ಲಿ ನಿಂದ್ರಿಸೋದಕ್ಕನೇ ಧ್ಯಾನ, ಅಲ್ಲಿ ನಿಂದ್ರಿಸೋದಕ್ಕನೇ ಪ್ರಾಣಾಯಾಮ. ಇವು ಎಲ್ಲ ಯಾಕೆ ಅಂತ ಕೇಳಿದರೆ
ಇಲ್ಲಿ ಇದ್ದಂಗೆ ಅಲ್ಲಿ ಇರೋದು ಕಲಿಬೇಕು. ವಯಸ್ಸಾದಂಗೆ ಮೊದಲು ಏನಿತ್ತು ಅದೇ ಕಾನೂನು ತರಬಾರದು. ವಯಸ್ಸಾದ ಮೇಲೆ ನಾವು ಅದಕ್ಕೆ ಪುರಾತನರು ಅಂತಾರೆ. ಪುರಾತನರು ಅಂದರೆ ಅರ್ಥ ಏನು ಮಾಡ್ಯಾರ, ಹಳೆ ಮಂದಿ ಅಂತಂದಾರ. ಹಳೆ ಮಂದಿ ಅಲ್ಲ, ಪುರಾತನರು ಅಂದರೆ ಪೂರಾ ಆತನವರು ಅಂತ. ಯಾರವರು? ಭಗವಂತನವರು. ನಮ್ಮದು ವಯಸ್ಸಾದಂಗೆ ಮುಪ್ಪು ಬಂದಂಗೆ ನಮ್ಮ ಮುಖ ಸಂಸಾರದ ಕಡೆಗಿರಬಾರದು, ಗಳಸ ಕಡೆಗಿರಬಾರದು. ನಮ್ಮ ಮುಖ ದೇವರ ಕಡೆಗಿರಬೇಕು, ಒಳಗಂತಿರಬೇಕು. ನಿನ್ನ ಪಾದಕ್ಕೆ ಕರ್ಕೊಳ್ಳೋ ಸಮಯ ಬಂದದ ಪರಮಾತ್ಮ, ಸುರಕ್ಷಿತವಾಗಿ ಯಾರಿಗೂ ತೊಂದರೆ ಆಗಲಾರದಂತೆ ನಿನ್ನ ಪಾದಕ್ಕೆ ಕರ್ಕೊಂಡು ಬಿಡು ಅಂತ ನಾವು ಯಾವತ್ತಿಗೆ ಓಂ ನಮಃ ಶಿವಾಯ ಮಂತ್ರ ಅಂತಿದ್ವಿ ಅಂದರೆ ಆತನ ಸಾವು ಸುರಕ್ಷಿತವಾಗಿ ಆಗ್ತದೆ, ಒದ್ದಾಟಿರೋಂಗಿಲ್ಲ. ಅದಕ್ಕೋಸ್ಕರವಾಗಿ ಈ ಮನಸ್ಸು ಸ್ಥಿರ ಇಲ್ಲ. ನಿನ್ನಲ್ಲಿರ್ತಕ್ಕಂಥ ಸಂಪತ್ತು ಗುಡ್ಡದಷ್ಟೈತೇನೋ ಅಂತಾರೆ ಸರ್ಪಭೂಷಣರು. ಪರ್ವತದಷ್ಟದ ಏನಿಲ್ಲ. ಪರ್ವತದಷ್ಟಿದ್ರೂ ಸಹಿತ ಕರಗ್ತದ, ಖಾಲಿ ಆಗ್ತದ. ಅದಕ್ಕೆ ನೀನು ಇವುಗಳಿಗೆ ಯಾವುದಕ್ಕೆ ಲಕ್ಷ್ಯ ಕೊಡಕ್ಕೆ ಹೋಗಬೇಡ. ಪ್ರಯತ್ನಗಳೆಲ್ಲ ಸೋಲಿಲ್ಲದವುಗಳಿಗೆ. ಎಲ್ಲವನ್ನು ನೀನು ಗೆದ್ದಿದ್ದೇನು ಪ್ರಪಂಚದೊಳಗೆ ಅಂತ ಕೇಳಿದರೆ ಒಂದಿಷ್ಟು ಗೆಲುವು ಅದ, ಒಂದಿಷ್ಟು ಸೋಲು ಅದ. ಖಾಯಂ ಸೋಲು ಇಲ್ಲ, ಖಾಯಂ ಗೆಲುವು ಇಲ್ಲ. ಈ ಸಂಸಾರದೊಳಗೆ ಒಂದಿಷ್ಟು ಗೆದೆದು, ಒಂದಿಷ್ಟು ತೆಳಗೆ. ಈಗ ಅಲ್ಲಿ ಬಸವೇಶ್ವರ ಸರ್ಕಲ್ಲಿಗೆ ಜೋಕಾಲಿ ಹಾಕ್ಯಾರ, ಭಾಳ ಎತ್ತರ ಹೋಗ್ತದೆ. ಹುಡುಗರು ಕುಂತಿರ್ತಾವೆ ಜೋಕಾಲಿ ಒಳಗೆ, ₹1 ಕೊಟ್ಟು ಕುಂತಿರ್ತಾವೆ. ತೆಳಗಿದ್ದದ್ದು ತೊಟ್ಲ ಮ್ಯಾಲೆ ಹೋಗಿಬಿಟ್ಟಿರ್ತದೆ. ಹುಡುಗರು ಅಂತವ, ಇಷ್ಟು ಮ್ಯಾಲೆ ಇದೀನಿ, ರಾಯಚೂರೆಲ್ಲ ಕಾಣಕತ್ತದ, ತೆಳಗೆ ಇಳಿಬಾರದು ಅಂತ ಅಂದಿರ್ತಾವ, ಇಳಿದು ಬಿಟ್ಟಿರ್ತದೆ. ಅದು ಅಷ್ಟತಿ ತೆಳಗೆ ಇಳಿದಿರಂಗಿಲ್ಲ ಅಲ್ಲ. ಇವನು ತೆಳಗೆ ಬಂದುಬಿಟ್ನಲ್ಲ ನಾನು ಅನ್ನೋದ್ರಾಗ ಮತ್ತೆ ಮ್ಯಾಕೆ ಹೋಗ್ತದ, ಮ್ಯಾಕ್ ಅದೀನಿ ಅನ್ನೋದ್ರೊಳಗೆ ತೆಳಗೆ ಬರ್ತದ. ಇದು ಹೆಂಗದ? ಈ ಜೀವನದಲ್ಲಿ ಸೋಲು ಗೆಲುವುಗಳು ಖಾಯಂ ಅಲ್ಲ. ಗೆಲುವನೂ ಖಾಯಂ ಅಲ್ಲ, ಸೋಲನೂ ಖಾಯಂ ಅಲ್ಲ. ಅದಕ್ಕೇನದ ಅಂತ ಕೇಳಿದರೆ, ನೀನು ಗೆದ್ದೀನಿ ಅಂತ ಬೀಗಕ್ಕೆ ಹೋಗಬೇಡ, ಸೋತೀನಿ ಅಂತ ಕುಗ್ಗಕ್ಕೆ ಹೋಗಬೇಡ. ಅದಕ್ಕೆ ಅವರಂದರೆ ಹಿಗ್ಗುವೆ ಯಾತಕೋ ಕುಗ್ಗುವೆ ಯಾತಕೋ, ಅಗ್ನಿಯೊಳಗೆ ಬಿದ್ದು ದಗ್ಧವಾಗ ದೇಹಕ್ಕೆ ಹಿಗ್ಗುವೆ ಯಾತಕ್ಕೆ ಅಂತ ಅವರು ಅಂದಿದ್ದಾರೆ. ಅದಕ್ಕೋಸ್ಕರವಾಗಿ ನೀನು ಏನು ಮಾಡು ಅಂತ ಕೇಳಿದರೆ, ಈಗಲೇ ಸುಕೃತವನ್ನು ಪಡೆ. ಇವು ಎಲ್ಲ ಏನದ ಅಂತ ಕೇಳಿದರೆ, ಪ್ರಪಂಚದೊಳಗೆ ಅನುಕೂಲ ಸಿಂಧು ಅದಾವ. ಯಾವಾಗ ಪ್ರತಿಕೂಲ ಆಗ್ತಾವ ಹೇಳಕ್ಕೆ ಬರಂಗಿಲ್ಲ. ಹೆಂಗೆ ಬರ್ತದ ಸಹಜ ಅಂತಿರ್ತಾರೆ, ಒತ್ತು ಬಂದಂಗೆ ಛತ್ರಿ ಹಿಡಿಬೇಕು ಅಂತ. ಎಷ್ಟು ಸೂತ್ರದ ಮಾತಿದು. ಒತ್ತು ಬಂದಂಗೆ ಛತ್ರಿ ಹಿಡಿಬೇಕು. ನಾನು ಛತ್ರಿ ಹಿಡಿದ ಕಡೆನೇ ಸೂರ್ಯ ಇರಬೇಕು ಅಂತ ಅನ್ನಕ್ಕೆ ಹೋದರೆ ಸೂರ್ಯ ಅಂತಾನ, ನಿನ್ನಂಥವ್ರು 1000 ಮಂದಿ ನಿಮ್ಮಂಥವ್ರು ಮಾತು ಕೇಳಿದ್ರೆ ನನ್ನ ಡ್ಯೂಟಿಗೆ ಚ್ಯುತಿ ಬರ್ತದ. ನಾನು ಹೆಂಗೆ ಒಳ್ಳುತ್ತೀನಿ, ನೀನು ಹಂಗೆ ಛತ್ರಿ ಇಟ್ಕೊಂಡು ನೆಳ್ಳು ಮಾಡಿಕೆ. ನನಗೆ ಒಳ್ಳಂತ ಹೇಳಕ್ಕೆ ಹೋಗಬೇಡ, ನನಗೆ ಒಳ್ಳಂತ ಹೇಳೋ ಅಧಿಕಾರ ನಿನಗಿಲ್ಲ. ಅದಕ್ಕೆ ಸಹಜ ಅಂದರೆ ಒತ್ತು ಬಂದಂಗೆ ಛತ್ರಿ ಹಿಡಿಬೇಕು ಅಂತ. ಅದು ಒಂದೇ ತಿಳ್ಕೊಳ್ಬಾರ್ದು. ಪ್ರಪಂಚದೊಳಗೆ ಹೆಂಗೆ ಬರ್ತದ ಹಂಗೆ ನಾವು ಬದುಕಬೇಕು. ಹಿಂಗೆ ಅಂತ ಗೆರೆ ಕೊರೆಯಕ್ಕೆ ಹೋದಿವಿ, ಸಂಶಯಗಳು ವಿಪರೀತಗಳು ಉತ್ಪತ್ತಿ ಆಗ್ತಾವೆ. ಸಂಶಯಗಳು ಬರಾಕತ್ತಿದ್ವು ಅಂದರೆ ಪ್ರಪಂಚದೊಳಗೆ ಮನೆತನಗಳು ಇಬ್ಬಾಗ ಆಗ್ತಾವೆ. ಅದಕ್ಕೆ ಧರ್ಮಶಾಸ್ತ್ರ ಹೇಳ್ತದ, ಕಣ್ಣಾಗಿನ ಅಳ್ಳು, ಕಾಲಾಗಿನ ಮುಳ್ಳು, ಮನಸ್ಸಿನಾಗಿನ ಸಂಶಯ, ಇವು 3 ಜಲ್ದಿ ಬಗೆಹರಿಸಬೇಕಂತ. ಶ್ರಾವಣ ಮಾಸದ ಇದು ಮುಗಿದ ಮೇಲೆ, ಅಮಾವಾಸ್ಯೆ ಮುಗಿದ ಮೇಲೆ ಗಣಪತಿ ಬರ್ತಾನ. ಗಣಪತಿ 9 ದಿವಸಕ್ಕೆ ಹೋದ ಮೇಲೆ ಕಣ್ಣಾಗ ಅಳ್ಳು ಬಿದ್ದದ್ದು ಡಾಕ್ಟ್ರ್ ಹತ್ರ ಹೋಗಿ ತೆಗಿಸಿ ಅಂತೀನಿ ಅಂದರೆ ಡಾಕ್ಟ್ರ್ ಅಂತಾನೆ ನಿನ್ನ ಕಣ್ಣ ಕಿತ್ತಬೇಕು ಅಂತಾನ. ಯಾಕ? ಯಾವಾಗ ಬಿದ್ದದ ಆವಾಗೇ ದವಾಖಾನಿಗೆ ಬರಬೇಕು. ಕಣ್ಣಾಗಿನ ಅಳ್ಳು, ಕಾಲಾಗಿನ ಮುಳ್ಳು, ಇವತ್ತು ವಾರ ಸುಮಾರು ಐತಿ ತೆಕ್ಕಬಾರ್ದಂತ ಬುಟ್ಟಿ ಅಂದರೆ ಕಾಲು ಸೇಫ್ಟಿಕ್ಕಾಗಿ ಕಡಿಸಿಕೊಳ್ಬೇಕಾಗ್ತದೆ. ಅದಕ್ಕೆ ಮನಸ್ಸಿನಾಗಿನ ಸಂಶಯ ಅದು ಬಗೆಹರಿಸ್ಕೊಂಡ್ಬಿಡ್ಬೇಕು. ಇಲ್ಲ ಅಂದರೆ
ಪಡಸಾಲೆಯಾಗ ಒಂದು ಒಲೆ, ಅಡಿಗೆ ಮನೆಯಾಗ ಒಂದು ಒಲೆ. ಹೊರಗಿನವ್ರು ಬಂದು ಕೇಳ್ತಾರೆ, ಒಲೆ ಯಾಕೆ ಈಗ ಎರಡು ಆಗ್ಯಾವಲ್ಲ, ಒಂದೇ ಮನೆಗೆ ಎರಡು ಒಲೆ ಯಾಕೆ ಆಗ್ಯಾವ ಅಂದರೆ ಅವ್ರು ಮಾತಾಡ್ತಾರೆ ಗೋಡೆ ಸಂದಿಗೆ ನಿಂತ್ಕೊಂಡು, ನಮಗೆ ಅವ್ರಿಗೆ ಆಗಿ ಬರೋಂಗಿಲ್ಲ, ಅದಕ್ಕೆ ಒಲೆ ಎರಡು ಆಗ್ಯಾವ ಅಂತ. ಮನುಷ್ಯನಾಗ ಸಂಶಯ ಇರಬಾರ್ದು. ಶಾಸ್ತ್ರದಲ್ಲೇನೂ ಸಹಿತ ಸಂಶಯಗಳು ಬಂದು ಅಂದರೆ ಗುರುಗಳ ಹತ್ರ ಡೈರೆಕ್ಟ್ ಬಂದು ನಮಸ್ಕಾರ ಮಾಡಿ, ನನಗಿದು ಸಂಶಯ ಬಂದದ, ಇದನ್ನು ನಿವಾರಣೆ ಮಾಡು ಅಂತ ತಿಳ್ಕೊಂಡು ಕೇಳಿಕೊಳ್ಬೇಕು, ಆ ಸಂಶಯ ಬಗೆಹರಿಸಿಕೊಳ್ಬೇಕು. ಈ ರೀತಿಯಿಂದ ನಿನ್ನ ಬದುಕು ಅನ್ನುವಂಥದ್ದು ಬಂತು ಅಂತಂದರೆ ನಿನ್ನ ಸುಕೃತ, ನಿನ್ನ ಪುಣ್ಯ ಬರಲಿಕ್ಕೆ ಪ್ರಾರಂಭ ಆಗ್ಯದ ಅಂತರ್ಥ, ಸಂಗ್ರಹ ಆಗಲಿಕ್ಕೆ ಎತ್ತದ ಅಂತರ್ಥ. ಅದಕ್ಕೋಸ್ಕರವಾಗಿ ಈಗಲೇ ಸುಕೃತವನ್ನು ಪಡೆ. ದುಷ್ಟ ಜನರು ಬೇಸರ ಪಟ್ಟುಕೊಂಡು ಮಾತ್ರಕ್ಕೆ ವಿಘ್ನಗಳು ಕಣ್ಣು ಕಳೆದು ಹೋಗುತ್ತವೆ. ವಿಘ್ನಗಳು ನಿನಗೆ ಬರಂಗಿಲ್ಲ. ಪ್ರತಿನಿತ್ಯನೂ ವಿಘ್ನಗಳು ಸಾವಿರ ವಿಘ್ನಗಳು ಬರ್ತಾ ಇದ್ದಾವೆ. ಆದರೆ ನೀನು ವಿಚಾರ ಮಾಡುವಲ್ಲಿ ಈ ಪ್ರಪಂಚ ಇಷ್ಟೇ ಇರೋದು. ಇದನ್ನು ನೀನು ಏನು ಮಾಡು ಅಂತ ಕೇಳಿದರೆ, ಎಷ್ಟು ಬಳಸಿಕೊಳ್ಬೇಕು. ಸಾರಿಗೆ ಉಪ್ಪು ಹಾಕಬೇಕು. ಉಪ್ಪಿಲ್ಲ ಅಂದರೆ ಸಾರು ರುಚಿ ಆಗಂಗಿಲ್ಲ. ನಮ್ಮದೇ ಉಪ್ಪು ಐತೆ ಅಂತ ಒಂದು ಶೇರ್ ಹಾಕಿದರೆ ಉಣ್ತಾನೇನು ಮನುಷ್ಯ? ಅವ ಅಂತಾನ ಶೇರ್ ಹಾಕಿದ್ದು ಇದನ್ನು ತಿಂದುಬಿಟ್ರೆ ಬೆಳತನಕ ಎದ್ದು ಅಡ್ಡಾಡ್ಬೇಕಾಗ್ತದೆ, ನಾನು ಮುಟ್ಟಂಗಿಲ್ಲ ಅಂತಾನೆ. ಉಪ್ಪು ನಮ್ಮದೇ ಇದ್ರೂ, ನಮ್ಮ ಮನೆಯೊಳಗನೇ ಉಪ್ಪು ತಯಾರು ಮಾಡಿದ್ರೂ ಎಷ್ಟು ಬಳಸಬೇಕು ಅಷ್ಟೇ ಬಳಸಬೇಕು. ಈ ಪ್ರಪಂಚ ಹೆಂಗದ ಅಂದ್ರೆ ಹಂಗದ. ಅದಕ್ಕೆ ಇದನ್ನು ಯಾವುದಕ್ಕೂ ನೀನು ಮೈಗೂಡಿಸಿಕೊಳ್ಳಕ್ಕೆ ಹೋಗಬೇಡ. ಇದರ ಜೊತೆಗೆ ಇರು, ಒಂದಿಷ್ಟು ಪುಣ್ಯ ಸಂಪಾದನೆ ಮಾಡು. ಕಬೀರದಾಸರು ಮತ್ತು ಸಮರ್ಥ ರಾಮದಾಸರು ಇಬ್ಬರು ಕಲ್ತು ಹೊಂಟಿದ್ರು. ಒಂಟ ಕಾಲಕ್ಕೆ ಸಮರ್ಥರು ಸ್ವಲ್ಪ ಹಿಂದಕ್ಕಾದರು, ಕಬೀರ ಮುಂದಕ್ಕಾದ. ಮುಂದಕ್ಕೆ ಹೋಗೋದ್ರೊಳಗೆ ಒಂದು ಗುಡಿಸಲದ ಮುಂದೆ ಮುದುಕಿ ಬೀಸಕಲ್ಲೊಳಗೆ ಜೋಳ ಹಾಕಿ ಬೀಸಕತ್ತಿತ್ತು, ಇಟ್ಟು ಮಾಡಕತ್ತಿತ್ತು. ಕಬೀರದಾಸರು ನಿಂತು ನೋಡಿದರು. ನಿಂತು ನೋಡಿ ಕಣ್ಣಾಗ ನೀರು ಬಂದು ಅಳಕತ್ತಿದ್ರು. ಸಮರ್ಥರು ಹಿಂದ ಬಂದರು. ಕಬೀರ, ಯಾಕೆ ಅಳಕತ್ತಿದ್ದೆ? ಗುರುದೇವ ನೋಡಿಲ್ಲಿ, ಮೃತದೇವತೆ ಅನ್ನುವಂಥ ಮುದುಕಿ ಈ ಪಾಪ ಪುಣ್ಯ ಅನ್ನುವಂಥ ಬೀಸಕಲ್ಲೊಳಗ ಜೀವರಾಶಿಗಳು ಅನ್ನುವಂಥ ಕಾಳುಗಳನ್ನು ಹಾಕಿ ತಿರುವಾಕತ್ತದ, ಎಲ್ಲವೂ ಹಿಟ್ಟಾಗಿ ಬೀಳಕತ್ತದ. ಹಿಂಗಾದ್ರೆ ಜಗತ್ತು ಹೆಂಗೆ ಉಳಿತದ ಅಂತ ತಿಳ್ಕೊಂಡು ಕಬೀರರು ಪ್ರಶ್ನೆ ಮಾಡಿದರು ಗುರುಗಳಿಗೆ. ಆವಾಗ ಸಮರ್ಥರು ಅಂತಾರ, ಮುದುಕಿನ್ನ ಬೀಸದ ನಿಲ್ಲಿಸು ಅಂತ ಹೇಳು ಮೊದಲು. ಅಮ್ಮ, ನಮ್ಮ ಗುರುಗಳು ಇದನ್ನೇನೋ ನೋಡ್ತಾರಂತ, ಅದಕ್ಕೆ ಬೀಸೋದು ಸ್ವಲ್ಪ ನಿಂದಿಸು, ಸರಿ ಅತ್ತಾಗ ಅಂತಂದಾಗ ಮುದುಕಿ ಸರಿತ್ತು. ಆಮೇಲೆ ಮೇಲೆ ಕಲ್ಲು ಎತ್ತಿದರು. ಎತ್ತಿದ ಮೇಲೆ ಸಮರ್ಥರು ತೋರಿಸ್ತಾರೆ. ಈ ಗೂಟ ಏನಿರ್ತದಲ್ಲ ಮಧ್ಯದಲ್ಲಿ, ಆ ಗೂಟದ ಸಮೀಪಕ್ಕೆ ಕೆಲವು ಜ್ವಾಳದ ಕಾಳು ಹಂಗೆ ಇದ್ದವು. ಆವಾಗ ಸಮರ್ಥರು ಹೇಳ್ತಾರೆ, ಕಬೀರ, ಯಾವ ಕಾಳು ಈ ಗೂಟದ ಮುಲಾಜಿ ಇಲ್ಲ ಅಂತ ಮುಂದಕ್ಕೆ ಹೋಗ್ತಾವ ಅವೆಲ್ಲ ಇಟ್ಟಾತವ. ಈ ಗೂಟನೇ ನಮಗೆ ಗತಿ ಅಂತ ತಿಳ್ಕೊಂಡು ಯಾವ ಅದಾವ, ಮುದುಕಿ ಸಾಯತ್ತಂತ ತಿರುವಿದ್ರು ಇವಕ್ಕೆ ಇಟ್ಟಾಗಂಗಿಲ್ಲ ಅಂತ. ಇವು ಇಟ್ಟಾಗಂಗಿಲ್ಲ. ಅದರಂಗ ಮಧ್ಯಸ್ಥಿಕೆ ಗೂಟ ಅಂದರೆ ಗುರು, ಲಿಂಗ, ಜಂಗಮ, ಓಂ ನಮಃ ಶಿವಾಯ ಮಂತ್ರ, ಇದನ್ನು ನಾವು ಇಟ್ಕೊಂಡಿವಿ ಅಂದರೆ ಜನ್ಮ ಜನ್ಮಾಂತರದ ಪಾಪಗಳೆಲ್ಲ ನಾಶ ಆಗಿ ಹೋಗುತ್ತವೆ. ನಿನ್ನ ಮನಸ್ಸು ಸಹಿತ ಅಲ್ಲಿ ಏನಾಗ್ತದ ಅಂತ ಕೇಳಿದರೆ ಸ್ವಚ್ಛ ಆಗುತ್ತೆ. ನಾವು ತೊಳ್ಕೋಬೇಕು ಅಂತಂದು ಬರೀ ಸ್ನಾನ ಮಾಡಿದರೆ ಸ್ವಚ್ಛ ಅಲ್ಲ. ಇದು ಒಳಗೆ ತೊಳ್ಕೊಳ್ಬೇಕು. ಈ ಶರೀರದೊಳಗೆ ಹೊಲಸದ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಹರಿಷಡ್ವರ್ಗಾದಿಗಳು ಒಳಗೆ ತುಂಬಿಕೊಂಡು ಗಲೀಜು ಮಾಡಕತ್ಯಾವ. ಅದಕ್ಕೆ ಗುರುಗಳು ಏನದ ಅಂತ ಕೇಳಿದರೆ, ಪವಿತ್ರ ಶ್ರಾವಣ ಮಾಸದಲ್ಲಿ ಪವಿತ್ರ ಮಾತುಗಳನ್ನು ಕೇಳೋದು, ಬಾಯಿಲಿಂದ ಓಂ ನಮಃ ಶಿವಾಯ ಮಂತ್ರ ಜಪ ಮಾಡೋದು,
ಇದ್ರ ಕೆಲಸ ಏನದ ಅಂತ ಕೇಳಿದರೆ ಹೊರಗೆ ಸ್ವಚ್ಛ ಮಾಡೋದಲ್ಲ, ಒಳಗೆ ಸ್ವಚ್ಛ ಮಾಡೋದು. ಅದಕ್ಕೆ ನೀನು ಏನು ಮಾಡು ಅಂತ ಕೇಳಿದರೆ, ಇಂದು ನಾಳೆ ಎನ್ನದು ಈಗಲೇ ಸುಕೃತವನ್ನು ಪಡೆ. ಈಗಲೇ ನೀನು ಏನದ ಅಂದರೆ ಪುಣ್ಯವನ್ನು ಸಂಪಾದನೆ ಮಾಡುವಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದಕ್ಕೆ ಯಾವಾಗ ಮುದುಕಿ ಮೃತದೇವತೆ ಅನ್ನುವಂಥ ಮುದುಕಿ ಈ ಪ್ರಕಾರವಾಗಿ ಬೀಸುವಂಥದ್ದನ್ನು ಕಬೀರರು ನೋಡಿ ಗುರುಗಳಿಂದ ಉತ್ತರ ಪಡ್ಕೊಂಡ್ರು. ಅದೇ ಪ್ರಕಾರ ನಮ್ಮ ಜೀವನಕ್ಕೆ ನಮಗೊಂದಿಷ್ಟು ಪುಣ್ಯ ಪ್ರಾಪ್ತಿ ಬೇಕು. ಆ ಪುಣ್ಯದ ಬಲ ಇತ್ತು ಅಂತಂದರೆ ಪ್ರಪಂಚದೊಳಗೆ ಯಾವುದೂ ನಮಗೆ ಅಸಾಧ್ಯವಾದದ್ದಿರಂಗಿಲ್ಲ. ಅದಕ್ಕೆ ನೀನು ಈಗಲೇ ಸುಕೃತವನ್ನು ಪಡೆ. ಮುಂದಾವ ಗಳಿಗೆಗೆ ಏನೇನಹುದೋ ಮನುಜ, ಯಾವ್ಯಾವ ಸಮಯಕ್ಕೆ ಏನು ಬರ್ತದ ಹೇಳಲಿಕ್ಕೆ ಬರಂಗಿಲ್ಲ. ಈಗಲೇ ನೀನು ಈ ಪ್ರಪಂಚದ ವಾಸನೆಯನ್ನು ಹಿಂದಕ್ಕೆ ಸರಿಸಿ ಇಲ್ಲಿ ಸದ್ವಾಸನೆಯಾಗಿರ್ತಕ್ಕಂಥ ಗುರು ಶಾಸ್ತ್ರಕ್ಕೆ ನೀನು ಏನು ಮಾಡು ಅಂತ ಕೇಳಿದರೆ ಶರಣಾಗತನಾಗು. ಗುರುಶಾಸ್ತ್ರಕ್ಕೆ ಶರಣಾಗತನಾದಿ ಅಂದರೆ ನಿನಗೆ ಒಳ್ಳೆಯ ವಿಚಾರಗಳು ನಿನಗೆ ಸಿಗುತ್ತಾವೆ. ಈ ವಿಚಾರಗಳು ಕೇಳಿದ ಮೇಲೆ ನಾವು ಮನೆಗೆ ಹೋಗಿ ಮೆಲುಕು ಹಾಕಬೇಕು. ಹೌದೋ ಅಲ್ಲೋ ಹೇಳಿದ್ದೆಲ್ಲ ತಲೆ ಹಾಕಿ ಹೋಗಬಾರ್ದು. ಅಲ್ಲಿ ಸತ್ಯ ಅದೋ ಏನು ಅಸತ್ಯ ಅದೋ. ಇವು ಎರಡನ್ನು ಊಟ ಆದಮೇಲೆ ಕಾಸಿಗಾಗ ಕುಂತಾಗ ಒಂದು ತಾಸಿನ ತನಕ ಇವತ್ತು ಪ್ರವಚನ ಕೇಳಿದ್ದೀವಿ. ಕೇಳಿದ ಮಾತುಗಳು ಸತ್ಯ ಅದವು ಏನು ಅಸತ್ಯ ಅದವು ಅಂತ ನಿರ್ಣಯ ಮಾಡಬೇಕು. ನಮ್ಮನ್ನು ನಾವು ತೂಕ ಮಾಡಿಕೊಂಡಾಗ ಸತ್ಯ ಇದ್ದಂಥ ಮಾತುಗಳನ್ನು ಒಳಗಿಟ್ಟುಕೊಳ್ಳಬೇಕು, ಅಸತ್ಯವಾಗಿರ್ತಕ್ಕಂಥ ಮಾತುಗಳನ್ನು ಹೊರಗೆ ಹಾಕಬೇಕು. ಇದು ಜೀವನದ ಪ್ರತಿನಿತ್ಯನೂ ನಡಿಬೇಕು. ಎಂದರ ಒಂದು ದಿವಸ ನಡೆಸ್ತೀನಿ, ಎಂದರ ಒಂದು ದಿವಸ ಮಾಡ್ತೀನಿ ಅಂತಂದರೆ ಇದು ಆಗೋ ಮಾತಲ್ಲ. ಇದು ಕಾಯಂ ಇರಬೇಕು. ಒಳಗೆ ಅದು ಮಂಥನ ಚಿಂತನೆ ಮಾಡ್ತಾನೇ ಇರಬೇಕು. ನಾಮಸ್ಮರಣೆಯ ಚಿಂತನೆ ಮಾಡ್ತಾನೇ ಇರಬೇಕು. ಅದನ್ನು ಬಿಡಂಗಿಲ್ಲ. ಒಳ್ಳೆ ಮಾತುಗಳು ಯಾವತ್ತಿಗೂ ಆಲೋಚನೆ ಮಾಡಬೇಕು. ಗುರು ಹಿರಿಯರ ಮುಖಾಂತರ ಕೇಳಬೇಕು. ದೊಡ್ಡವರು ಬಂದರೆ ಕೇಳಬೇಕು, ಸಣ್ಣವರಿಗೆ ಹೇಳಬೇಕು. ಅದು ನಮ್ಮ ಹತ್ರ ಉಳಿಬೇಕಾಗಿತ್ತು ಅಂದರೆ ನಾವು ಇನ್ನೊಬ್ಬರಿಗೆ ಹೇಳಬೇಕು. ಈಗ ಪಾದಯಾತ್ರೆ ಅಂತ ಹೋಗ್ತಾರೆ. ಪಾದಯಾತ್ರೆ ಹೋದವರು ತಮ್ಮ ಕೈ ಚೀಲ ಹಿಡ್ಕೊಂಡು ಮಾರೆ ಗಂಟಕ್ಕೊಂಡು ಅವ್ರು ಏನದ ಅಂದ್ರೆ ದಾರಿ ನಡೀತಿದ್ರು ಅಂದರೆ ನೀರು ಬಸ್ತು, ನೀರಡಿಕೆ ಆಗಿ ನನಗೆ ಭಾಳ ದಣಿಕೆ ಆಯಿತು, ನನಗೆ ನಡೆಯಕನೇ ಆಗವಲ್ತು ಅಂತಾರೆ. ಅದೇ ಒಂದು ಸುದ್ದಿ ತೆಗೆದುಬಿಟ್ರಂದ್ರೆ, ಯಾರ್ದಾರ ಒಂದು ಸುದ್ದಿ ತೆಗೆದುಬಿಟ್ರು ಅಂದರೆ ಮನೆ ಬಿಟ್ಟು ಗುಡಿಗೆ ಹೋಗೋ ತನಕನೂ ಸುದ್ದಿ ಹಂಗ ಇತ್ತಂದರೆ ಅವಾಗ ಇಷ್ಟು ಜಲ್ದಿ ಬಂದಿವೆ ನಮಗೆ ನಡೆದದ್ದೇ ಗುರ್ತಾಗಲಿಲ್ಲ ಅಂತ. ನಡೆದದ್ದು ಯಾಕೆ ಗುರ್ತಾಗಲಿಲ್ಲ? ಶರೀರ ಇಲ್ಲಿ ಅದ, ಮನಸ್ಸನ್ನು ವಿಚಾರಗಳಿಗೆ ಕೊಟ್ಟಿದ್ದಿ. ಅದರಂಗ ಈ ಶರೀರ ಇಲ್ಲೇ ಇದ್ರೂ ಸಹಿತ, ಸಂಸಾರ ಮಾಡ್ತೂ ಇದ್ರೂ ಸಹಿತ ನಮ್ಮ ಮನಸ್ಸನ್ನು ಗುರು ಮತ್ತು ಶಾಸ್ತ್ರಕ್ಕೆ ಕೊಟ್ಟಿವೆ ಅಂತಂದರೆ ಒಳಗೆ ಅದೇ ಚಿಂತನೆ ಇತ್ತು ಅಂತಂದರೆ ನಮ್ಮನ್ನು ಯಾವತ್ತಿಗೂ ಎಚ್ಚರಿಕೆಯ ಗಂಟೆ ಹೊಡಿತಾನೇ ಇರ್ತದೆ. ಎಲ್ಲಾದರೂ ಏನಾದರೂ ಎಡುವ ಪ್ರಸಂಗ ಬಂತು ಅಂದರೆ ಆ ಮಾತು ನೆನಪಿಗೆ ಬರ್ತದೆ. ಶಾಸ್ತ್ರ ಸಂಸಾರಕ್ಕೆ ಸಹಕಾರಿ. ಕೆಲವು ಮಂದಿ ತಿಳ್ಕೊಂಡಿರ್ತಾರೆ ಸಂಸಾರಿಕರು ಶಾಸ್ತ್ರ ಕೇಳಬಾರದು ಅಂತ. ಸಂಸಾರಿಕರೇ ಕೇಳಬೇಕು. ಸಂಸಾರದೊಳಗೆ ಬರ್ತಕ್ಕಂಥ ಸಂಕಟಗಳಿಗೆ ಉಪಾಯದ ಮಾತುಗಳು ಸಿಗುತ್ತವೆ. ಅದಕ್ಕೆ ಇದು ಯಾವತ್ತಿಗೂ ತಲೆಯಾಗಿರಬೇಕು, ತಲೆಯಾಗಿಂದ ತೆಗಿಬಾರದು, ಹಂಗ ಇರಬೇಕು. ಸಂಸಾರದ ವಿಷಯ ತೆಗೆದಿಡಬೇಕು. ಒಳ್ಳೆಯ ಮಾತುಗಳು ಇವು ಒಳಗಿಟ್ಟುಕೊಂಡಿರಬೇಕು. ಇದು ಯಾವತ್ತಿಗೂ ಗುಂಗಿರ್ಬೇಕಂತಾರೆ. ಗುಂಗ್ ಹೆಂಗಿರ್ಬೇಕು ಅಂತ ಕೇಳಿದರೆ, ಒಬ್ಬ ರೈತ ಮೆಕ್ಕೆಜೋಳ ಬೆಳೆಸಿದ್ದ. ಭಾಳ ಎತ್ತರ ಬೆಳೆದಿತ್ತು ಮೆಕ್ಕೆಜೋಳ. ದಾರಿ ಹೊಲ. ಈತ ಹೊಲ್ದಾಗ ಏನದ ಅಂದರೆ ತಿರುಗಾಡ್ತಿದ್ದ. ಹೊಲ ಚಲೋ ಬೆಳೆದದ, ಇದು ನಂದೇ ಹೊಲ, ಇದು ನಾನೇ ಮಾಡೀನಿ, ನಾನೇ ಬೀಜ ತಂದು ಬಿತ್ತೀನಿ,
ನಾನಿದ್ದದಕ್ಕೆ ಇಷ್ಟು ಚಲೋ ಬೆಳೆದದ ಅಂತ ಒಳಗೆ ಅದೇ ಗುಂಗತ್ತು. ಹೊಲ್ದಾಗರ ತಿರುಗಾಡಕತ್ತಿದ್ದ. ಅದು ದಾರಿ ಹೊಲ. ಬೇರೆ ಊರವನು ಒಬ್ಬನು ಬಂದ ಕೈ ಚೀಲ ಹಿಡ್ಕೊಂಡು ಯಜಮಾನ ಅಂತಂದ. ನೋಡಲಿಲ್ಲಿತ್ತ. ಮತ್ತೊಂದು 2 ಸಲ ಕೂಗಿದ, ಯಜಮಾನ ಯಜಮಾನ ಅಂತಂದ. ಅವಾಗ ಏನಂತ ನೋಡಿದ, ನಾನು ಇಂಥ ಊರಿಗೆ ಹೋಗ್ಬೇಕಂತ ಮಾಡೀನಿ, ಇವು ದಾರಿ 2 ಕಾಣಕತ್ಯಾವ, ಈ ಕಡೆ ಹೋಗಂದ್ಯಾ ಈ ಕಡೆ ಹೋಗಂದ್ಯಾ ಅಂತ ಅವ ಕೇಳಿದ. ಇದು ಹೊಲ ನಂದೇ ಇದು ಅಂತ ಅವ ಅಂತ. ಅವ ದಾರಿ ಕೇಳಕತ್ಯಾನ. 2 ದಾರಿ ಬಂದವ, ನಾನೇನು ಈ ಕಡೆ ಹೋಗಂದ್ಯಾ ಈ ಊರಿಗೆ ಹೋಗ್ಬೇಕಾದ್ರೆ ಈ ಕಡೆ ಹೋಗಂದ್ಯಾ ಅಂತ ಅವ ಕೇಳಿದರೆ ಇದು ಹೊಲ ನಂದೇ ಅಂತ. ಅಲ್ಲ ಯಜಮಾನ, ನಾನು ಊರಿಗೆ ಹೋಗ್ಬೇಕಾಗ್ಯದ, ಯಾವ ದಾರಿಗೆ ಹೋಗಂದ್ಯಾ ಅನ್. ಈ ಬೀಜ ಹೈದ್ರಾಬಾದ್ಲಿಂದ ತರಿಸಿನಂತ ಅವ ಅಂತ. ಇವು ಇಲ್ಲಿಲ್ಲ, ಇಲ್ಲಿ ರಾಯಚೂರಾಗ ಸಿಗೋದಿಲ್ಲ, ಇವು ಹೈದ್ರಾಬಾದ್ಲಿಂದ ತರಿಸಿನಿ ಅಂತ. ಇವ ಅಂದ, ನೀ ಎಲ್ಲಿನ ತರಿಸೋಲ್ಯಾಕ, ಎಷ್ಟು ಎಕರೆ ಹೊಲ ಇರುವಲ್ತಕ್ಕ, ನಿಂದಂತೂ ನನಗೆ ಬರಂಗಿಲ್ಲ, ನನಗೆ ಬೇಕಾಗ್ಯದ ಆ ಊರಿಗೆ ಹೋಗಕ್ಕೆ ದಾರಿ, ಅದಕ್ಕೆ ಹೆಂಗಾರ ಮಾಡಿ ಆ ದಾರಿ ಯಾವುದು ಇದು ಇದ ಹೇಳು ನನಗೆ ಅಂತ ಅವ ಅಂತಾನೆ. ಇಲ್ಲಿಲ್ಲ, ಇದು ನಮ್ಮಪ್ಪ ಗಳಿಸಿದ್ದ, ನಾನು ಒಂದಿಷ್ಟು ಹೆಚ್ಚಿಗೆ ತಗೊಂಡಿನಿ ಅಂದು ಇವನು ಹೊಲ. ನೋಡ್ರಿ ಎಷ್ಟು ಗುಂಗಿಡ್ದದ ಅವನಿಗೆ. ಎಷ್ಟಾಯಿತು, ಇದು ತಲೆ ಕೆಟ್ಟ ಆಸಾಮ ಇದ್ದಂಗೆ ಕಾಣ್ತದ ಅಂತ ಅವನು ಮುಂದೆ ಯಾರನ್ನ ಬಂದ್ರೆ ಕೇಳಿದ್ರೆ ಆಯಿತು ಅಂತ ತಿಳ್ಕೊಂಡು ಹೇಳಿ ಅವನು ಹೋಗಿಬಿಟ್ಟ. ಇವ ಮನೆಗೆ ಬಂದ. ಮನೆಯಾಗ ಹೆಣ್ತಿದ್ಲು. ಹೆಣ್ತಿ ಹೇಳಕತ್ತಿದ್ದ, ಏನು ನಮ್ಮ ಹೊಲ ನೋಡಿ ಎಲ್ಲರೂ ಎಂಥ ಹೊಲ ಬಿಟ್ಟು ಮಾಡಿದ್ದಿ, ಬೀಜ ಎಲ್ಲಿ ತಂದಿದ್ದಿ, ಗೊಬ್ಬರ ಎಂಥದ್ದು ಹಾಕಿದ್ದಿ, ಎಷ್ಟು ಚಲೋ ಬೆಳೆದದ ಮೆಕ್ಕೆಜೋಳ ಅಂತ ಹೋಗೋರು ಬರೋರು ದಾರ್ಯಾಗಿನವ್ರು ಕೇಳಿ ಕೇಳಿ ಸಾಕಾಗ್ಯದ, ನನಗೆ ಹೇಳಿ ಸಾಕಾಗ್ಯದ ಅಂತ ಇವ ಅಂದ. ಆಕೆ ಅಂದ್ಲು, ನೀವು ಕೊಳ್ಳಗಿಂದರ ಮಾಡಿಸ್ರಿ ಕಾಲಾಗಿಂದರ ಮಾಡಿಸ್ರಿ, ನನಗೇನು ಆಗ್ಬೇಕಾಗ್ಯದ ಅಂತ ಆಕೆ ಅಂದ. ಆಕೆಗೆ ಬಂಗಾರದ ಹುಚ್ಚು. ಈತ ದಾರಿ ಹಿಡಿದು ಹೋಗೋರೆಲ್ಲರೂ ನನ್ನೇ ಕೇಳ್ತಾರೆ, ಎಂಥ ಬೀಜ ತಂದಿದ್ದಿ, ಹೆಂಗೆ ಮಾಡಿದ್ದಿ, ಎಂಥ ಗೊಬ್ಬರ ಹಾಕಿದ್ದಿ, ಗಳೆ ಹೆಂಗೆ ಹೊಡೆದಿದ್ದೆ ಅಂತ ಕೇಳ್ತಾರ. ನನಗೆ ಹೇಳಿ ಸಾಕಾಗ್ಯದಂತ ಇವ ಅಂತಾನ. ನೀನು ಕಿವೆಗಿನವನ ತಾಂಬ, ತಲೆಗಿನವನ ತಾಂಬ, ಕೊಳ್ಳಗಿನವನ ತಾಂಬ ಅಂತ ಆಕೆ ಅಂದ. ಒಂದಕ್ಕೊಂದು ತಾಳ ಇಲ್ಲ. ಇಷ್ಟಾದ ಮೇಲೆ ಆಕೆ ಅಡಿಗೆ ಮನೆಯಕ್ಕೆ ಹೋದ್ಲು. ಮಗಳಿದ್ಲು. ಆಕೆಗಿನ್ನು ಮದುವೆ ಆಗಿದ್ದಿಲ್ಲ, 30 ವರ್ಷ ಆಗಿತ್ತು. ಆ ಮಗಳಿಗೆ ಅವ್ರ ಅಮ್ಮ ಹೇಳ್ತಾಳೆ, ತಂಗಿ ನಿಮ್ಮಪ್ಪ ದೀಪಾವಳಿ ಹಬ್ಬಕ್ಕೆ ಬಂಗಾರ ಏನು ಕೊಳ್ಳಗಿಂದು ಬೇಕಾ, ಕಿವೆಗಿಂದು ಬೇಕಾ, ತಲೆಗಿಂದು ಬೇಕಾ ಅಂತ ಕೇಳಿದ. ನಿನಗೆ ಯಾವುದು ಅನುಕೂಲ ಆಗ್ತದೆ ಅದು ಮಾಡಿಸಂತ ಹೇಳ್ಬಿಟ್ಟಿನಿ ನಿಮ್ಮಪ್ಪಗ ಅಂತ ಈಕೆ ಅಂದ್ಲು. ಆಕೆ ಅಂತಾಳ, ನಾನೇನು ಚಲೋ ಹುಡುಗಗ್ಗ ಕೊಡಂತ ನಾನು ಅಂದಿನಿ, ನನಗೆ 30 ವರ್ಷ ಆಗ್ಯದ, ಕುಂಟನಿರಲಿ ಕುಳ್ಳನಿರಲಿ ಮೊದಲು ತಾಳಿ ಕಟ್ಟೋಣ ಅಂತ ಆಕೆ ಅಂದ್ಲು. ನೋಡ್ರಿ, ಆಕೆಂದು ಅದು ಹುಚ್ಚು. ತಾಯಿಗೆ ಬಂಗಾರದ ಹುಚ್ಚು, ಸೌಕಾರ್ಗ ಹೊಲದ ಹುಚ್ಚು. ಆ ಹುಡುಗಿ ಹೋಗಿ ಏನದ ಅಂದ್ರೆ ಮುಸಿರು ತಿಕ್ಕಣ್ಣ ಮಗಳಿದ್ಲು. ಆಕೆಗೆ ಹೋಗಿ ಕೇಳಿದ್ಲು, ನಮ್ಮಪ್ಪ ನಮ್ಮಮ್ಮಗೆ ಇವತ್ತು ಬಂಗಾರ ತರ್ತಾನಂತ ಅಂತ ತಿಳ್ಕೊಂಡು ಹೇಳಿ ಆಕೆ ಹೋಗಿ ಹೇಳಿದ್ಲು. ನಮ್ಮಮ್ಮ ಕೇಳಿದ್ಲು, ನಿನಗೆ ಮದುವೆ ಮಾಡುತ್ತೀವಿ ಅಂತ ಹೇಳಿದರು, ಕುರುಡುಗಾರ ಕೊಡು ಕುಂಟುಗಾರ ಕೊಡು ಯಾರಿಗಾರ ಕೊಟ್ಟು ಮದುವೆ ಮಾಡು ಅಂತ ನಾನು ಅಂದುಬಿಟ್ಟಿನಿ ಅಂತ ಈಕೆ ಅಂದ್ಲು. ಆಕೆ ಈ ಸೀರೆ ಹರಿದದ್ದು, ನೀವು ಬಾಂಡನ ತಾಂಬರಿ ಟೋಪ್ ಶರಗನ ತಾಂಬರಿ ಅಂತ ಆಕೆ ಅಂದ್ಲು. ಹೆಂಗಾದ್ರೆ ಇದು ಗತ್ತು. ಆಕೆಗೆ ಸೀರೆ ಚಿಂತೆ, ಈಕೆಗೆ ಲಗ್ನದ ಚಿಂತೆ, ಅವ್ರ ಅಮ್ಮಗ ಬಂಗಾರದ ಚಿಂತೆ, ಅವ್ರ ಅಪ್ಪಗ ಹೊಲದ ಚಿಂತೆ. ಗುಂಗ್ ಅಂತಾರೆ ಇದಕ್ಕೆ. ಯಾರು ಮಾತಾಡಿಸಿದ್ರೂ ಅವ್ರು ಅದೇ ಚಿಂತನದೊಳಗಿರ್ತಾರೆ. ನಾವು ಸಹಿತ ಈ ಶ್ರಾವಣ ಮಾಸ ಮುಗಿಯೋ ತನಕ ಈ ಪ್ರವಚನ, ಈ ಜಪಯಜ್ಞದ ಗುಂಗು ಮುಂದಿನ ಶ್ರಾವಣದ ತನಕ ಹತ್ತಬೇಕಿದು. ಎಲ್ಲಿ ಕುಂತು ಯಾರು ಮಾತಾಡಿದ್ರೂ ಸಹಿತ ಓಂ ನಮ ಶಿವಾಯ ಜಪ ನಡೆದದ, ಅಧ್ಯಾತ್ಮ ಪ್ರವಚನ ನಡೆದದ ಅನ್ನುವಂಥ ಭಾವ ನಮ್ಮ ಹತ್ರ ಬಂತು ಅಂದರೆ ಪುಣ್ಯ ಸಂಪಾದನೆ ಆಗಕತ್ಯದ ಅಂತ ಅರ್ಥ. ಇಲ್ಲ ಇಂಥವು ಶ್ರಾವಣ ಏಸೋ ದಾಟ್ಯಾವ, ಇನ್ನು ಮುಂದನೂ ಬರ್ತದ ಶ್ರಾವಣ ಅಂತ ಅಂದಿವಿ ಅಂದರೆ ಪುಣ್ಯ ಶಾರ್ಟೇಜ್ ಆಗಕತ್ಯದ ಅಂತ ಅರ್ಥ. ಕಡಿಮೆ ಹಾಕ್ಯಂತ ಒಂದು ದಿವಸ ಇಲ್ದಂಗೆ ಆಗಿ ಹೋಗ್ತದೆ. ಅದಕ್ಕೆ ಸರ್ಪಭೂಷಣರು ಈ ಮಾತನ್ನು ಹೇಳಿದ್ದಾರೆ, ಇಂದು ನಾಳೆ ಎನ್ನದು ಈಗಲೇ ಸುಕೃತವನ್ನು ಪಡೆ, ಮುಂದಾವಗಳಿಗೆಗೆ ಏನೇನಹುದೋ ಮನುಜ. ಇದಕ್ಕೆ ಇನ್ನಷ್ಟು ವಿಚಾರಗಳನ್ನು ನಾಳಿನ ದಿವಸ
ಮತ್ತೆ ನಿಮಗೆ ಪ್ರತಿಪಾದನೆ ಮಾಡುತ್ತದೆ ಅಂತಕ್ಕಂಥ ಮಾತನ್ನು ಹೇಳಿ